ಎಸ್ ನಾವೇನೀಗ ಒಂದಷ್ಟು ಪಾಯಿಂಟ್ಸ್ಗಳನ್ನು ನಿಮ್ಮ ಮುಂದೆ ಇಟ್ವಿ. ನಾವು ಎಲ್ಲಿ ಎಡುವಿದ್ವಿ, ನಾವು ಖಂಡಿತ ವಿಮರ್ಶನೆ ಮಾಡ್ಕೊಳ್ಳೇಬೇಕು, ನಾವು ಎಲ್ಲಿ ತಪ್ಪಿದ್ವಿ ಅಂತ ಪ್ರತಿಯೊಬ್ಬರು ಕೂಡ. ಯಾಕಂದರೆ ಈ ತಪ್ಪು ಮುಂದೆ ಆಗಬಾರ್ದು, ಮೂರನೇ ಹಂತ ಬರುತ್ತೆ ಅಥವಾ ಬಂತು ಅಂತ ಹೇಳಬಾರ್ದು ನಾವು ಯಾವಾಗಲೂ ಕೂಡ. ಅದಕ್ಕೆ ನಾವು ಮುನ್ನೆಚ್ಚರಿಕೆಯಾಗಿ ನಾವು ಹಿಂದೆ ಏನು ತಪ್ಪು ಮಾಡಿದ್ವಿ ಅದನ್ನು ಸರಿಪಡಿಸ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ. ಸರ್ಕಾರ, ಆಡಳಿತ, ಜೊತೆಗೆ ಸಾರ್ವಜನಿಕರು. ನಾವು ಈ ಬಗ್ಗೆ ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆಗೆ ಗಣ್ಯ ಅತಿಥಿಗಳು ಕೂಡ ಸ್ಟುಡಿಯೋಲ್ಲಿದ್ದಾರೆ. ಮೊದಲಿಗೆ ನಮ್ಮ ಸಲಹಾ ಸಂಪಾದಕರಾದಂತಹ ರವೀಂದ್ರ ರಶ್ಮಿ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಖ್ಯಾತ ಹಾರ್ಟ್ ಸರ್ಜನ್, ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕರು, ಬೆಂಗಳೂರು ವಿವಿಯ ವಿಶ್ರಾಂತ ಕುಲಪತಿಗಳು ಆಗಿರುವಂತಹ ಡಾಕ್ಟರ್ ಎನ್ ಪ್ರಭುದೇವ್ ಅವರು ನಮ್ಮ ಸ್ಟುಡಿಯೋಲ್ಲಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್, ಪ್ರಭುದೇವ್ ಸರಿಂದ ಶುರು ಮಾಡ್ತೀನಿ. ಸರ್, ಇವತ್ತಿನ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಇದನ್ನು ಹೆಲ್ತ್ ಎಮರ್ಜೆನ್ಸಿ ಅಂತಲೇ ಕರಿಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಯಾಕಂದರೆ ಬಹಳ ಕ್ರಿಟಿಕಲ್ ಕಂಡೀಷನಲ್ಲಿ ನಾವಿದ್ವಿ. ಇವತ್ತು ಕಣ್ಣಿಗೆ ಕಾಣದ ಒಂದು ವೈರಸ್ ನಮ್ಮನ್ನು ಆಟ ಆಡಿಸ್ತಾ ಇದೆ. ಇಷ್ಟೊಂದು ಪರಿಸ್ಥಿತಿಯಲ್ಲಿ ನಾವಿರೋದಕ್ಕೆ ಕಾರಣ ಹಿಂದಿನ ಒಂದು ಅಲೆ ಆಯಿತು, ಆದರೂ ಕೂಡ ನಾವು ಎಚ್ಚೆತ್ಕೊಳ್ಳದೆ ಇರೋದೇ ಕಾರಣ ಆಯಿತಾ? ಎಲ್ಲಿ ಎಡವಿದ್ವಿ ಅನಿಸ್ತಾ ಇದೆ ಸರ್? ನಾವು ಇದಕ್ಕೆ ಮುಖ್ಯ ಕಾರಣ ನಾವು ಅಂದರೆ ಇಂಡಿಯಾದ ಜನದ ಮತ್ತು ಸರ್ಕಾರಗಳ ವೈಫಲ್ಯ ಮತ್ತು ಕೆಲವು ಜನಗಳ ಒಂದು ಅತಿರೇಕದ ಬಿಹೇವಿಯರ್. ಇದು ಜನವರಿಯಲ್ಲಿ ನಮಗೆ ಒಂದು ಇಟ್ ವಾಸ್ ಅನ್ ಆ್ಯಂಟಿ ಕ್ಲೈಮ್ಯಾಕ್ಸ್. ನಾವು ಅಂದ್ಕೊಂಡ್ವಿ ಡಿಸೆಂಬರ್ ಹೊತ್ತಿಗೆ ನಾವು ಕೊರೋನಾನ ಗೆದ್ದು ಬಿಟ್ಟಿದ್ದೀವಿ ಅಂತ. ಕೊರೋನಾ ಗೆದ್ದಾಗಿದೆ. ಆವಾಗ ತಾನೇ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಎಲ್ಲ ರಿಲೀಸ್ ಆಗಿತ್ತು. ಆಗ್ತಾನೆ ಎಲ್ಲ ರಿಲ್ಯಾಕ್ಸೇಷನ್ ಬಂದಿದ್ದರಿಂದ ಜನಗಳಿಗೆ ಒಂಥರ ಈ ರಿಲೀಸ್ ಬಿಹೇವಿಯರ್ ಬಂದುಬಿಡ್ತು. ಮಾಲ್ಗಳು ಓಪನ್ ಆಯಿತು, ಸಿನಿಮಾಗಳು ಓಪನ್ ಆಯಿತು, ಜಿಮ್ಗಳು ಓಪನ್ ಆಯಿತು, ಸ್ವಿಮ್ಮಿಂಗ್ ಪೂಲ್ಗಳು ಓಪನ್ ಆಯಿತು. ಅದೆಲ್ಲ ಏನು ಜನಗಳು ಒಂದು ತುಂಬಿದ ಉತ್ಸಾಹದಿಂದ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಆದರೆ ಅವರಿಗೆ ಕೊರೋನಾದ ಬಗ್ಗೆ ಕಂಪ್ಲೀಟ್ ಮರ್ತೇ ಬಿಟ್ಟರು. ನಾವು ಕೊರೋನಾದಿಂದ ಗೆದ್ದು ಬಿಟ್ಟಿದ್ದೀವಿ, ಕೊರೋನಾದಿಂದ ನಮಗೇನು ಆಗೋದಿಲ್ಲ, ಕೊರೋನಾ ಅಂದರೆ ಇಷ್ಟೇನಾ ಅನ್ನೋ ಒಂದು ಭಾವನೆ ಬಂದುಬಿಟ್ಟಿದ್ದು ಜನಗಳಿಗೆ. ಆದರೆ ಕೊರೋನಾ ವಾಸ್ ವೆಯ್ಟಿಂಗ್, ಲೇಟೆಸ್ಟ್ ಸಿ ಅಂತಂದರೆ ಸೆಕೆಂಡ್ ವೇವ್ಗೆ. ನಾವು ಮೊದಲನೇ ಹಂತದಲ್ಲಿ ಏನಾಯಿತು, ಮಾರ್ಚಲ್ಲಿ ಇಂಡಿಯಾಕ್ಕೆ ಕೊರೋನಾ ಅಲೆ ಬಂದದ್ದು ಮಾರ್ಚಲ್ಲಿ ಶುರುವಾಯಿತು. ಸೆಪ್ಟೆಂಬರ್ ಹೊತ್ತಿಗೆ 98,000 ಮ್ಯಾಕ್ಸಿಮಮ್, ಅಂದರೆ ನಿಯರ್ಲಿ 9 ಮಂತ್ಸ್ ಆಯಿತು, 8 ಮಂತ್ಸ್ ಆಯಿತು. 98,000 ಕೇಸ್ ಲೋಡ್ ಬರಲಿಕ್ಕೆ ಇಂಡಿಯಾದಲ್ಲಿ 8 ತಿಂಗಳು ಬೇಕಾಯಿತು. ಅದು ಮೊದಲನೇ ಅಲೆಯಲ್ಲಿ. ಎರಡನೇ ಅಲೆ ಫೆಬ್ರವರಿ ಮಾರ್ಚಿಂದ ಶುರುವಾಗಿ ಈಗ ಏಪ್ರಿಲ್ ಹೊತ್ತಿಗೆ ಈಗಾಗಲೇ ವಿ ಹ್ಯಾವ್ ಕ್ರಾಸ್ಡ್ 3,14,000 ಕೇಸಸ್. 98,000 ಆಗಲಿಕ್ಕೆ 8 ತಿಂಗಳು ಬೇಕಾಯಿತು. ಈಗ 3,16,000 ಕೇವಲ 2 ತಿಂಗಳಲ್ಲಿ ಬಂದಿದೆ. ಆ 98,000 ಬಂದದ್ದು ಪೀಕಲ್ಲಿ. ನಾವಿನ್ನು ವಿ ಹ್ಯಾವ್ ನಾಟ್ ಟಚ್ ದ ಪೀಕ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಪೀಕ್ ಟು ಬಿ ರೀಚ್ಡ್ ಅರೌಂಡ್ ಮೇ 15th ಅಥವಾ 3rd ವೀಕ್ ಆಫ್ ಮೇ. ನನಗೆ ಈಗಲೂ ಆಶ್ಚರ್ಯ ಆಗೋದಿಲ್ಲ. 5 ಲಕ್ಷ ಕೇಸ್ಗಳನ್ನು ದಾಟಿದರೂ ಕೂಡ ನನಗೆ ಆಶ್ಚರ್ಯ ಆಗೋದಿಲ್ಲ. ಈಗಾಗಲೇ ನಮ್ಮಲ್ಲಿ 20 ಮಿಲಿಯನ್ ಅಂದರೆ ಸುಮಾರು 80 ಲಕ್ಷದಷ್ಟು ಆ್ಯಕ್ಟಿವ್ ಕೇಸಸ್ ಇದ್ದಾವೆ ಇಂಡಿಯಾದಲ್ಲಿ. ಸೊ ಇದೆಲ್ಲವನ್ನು ನೋಡಿದರೆ ನಮಗೆ ಎಲ್ಲಿ ಮರ್ತೀವಿ ಅಂತಂದರೆ ವಿ ಬಿಕೇಮ್ ಟೂ ಕಾಂಪ್ಲೆಸೆಂಟ್. ಆ ಕಾಂಪ್ಲೆಸೆಂಟ್ ಯಾಕೆ ನಮಗೆ ನಿರ್ಲಕ್ಷ್ಯ ಆಯಿತು ಅಂತಂದರೆ, ಒಂದು ವಿ ಹ್ಯಾವ್ ಮಿಸ್ಪ್ಲೇಸ್ಡ್ ಓವರ್ ಕಾನ್ಫಿಡೆನ್ಸ್. ಅದು ಹೇಳಿದ್ನಲ್ಲ, ನಾವು ಕೊರೋನಾನ ಗೆದ್ದು ಬಿಟ್ಟಿದ್ವಿ ಅಂತಕ್ಕಂಥ ಒಂದು ಮೂರ್ಖ ಭಾವನೆ, ಆ ಒಂದು ನಮ್ಮನ್ನು ಕೊರೋನಾ ಸೆಕೆಂಡ್ ವೇವ್ಗೆ ತಳ್ಳಿಬಿಡ್ತು. ಸರ್, ಅದ್ರ ಜೊತೆಗೆ ಇನ್ನೊಂದು ಮಾತು ಜನ ಹೇಳೋದಕ್ಕೆ ಶುರು ಮಾಡಿದ್ರು, ಕೊರೋನಾ ಅಂದರೆ ಬೇರೆ ರೋಗಗಳ ಥರನೇ ಬರುತ್ತೆ ಹೋಗುತ್ತೆ, ತಲೆ ಕೆಡಿಸ್ಕೊಳ್ಳಂಗಿಲ್ಲ ನಾವು ಅದ್ರ ಬಗ್ಗೆ ಅನ್ನುವಂತಹ ನಿರ್ಲಕ್ಷ್ಯ ಕೂಡ ಬಂತು. ಅದನ್ನು ಹಾಗೆ ಮಾಡ್ಬೋದಾಗಿತ್ತು, ಯಾಕೆಂದರೆ ವ್ಯಾಕ್ಸಿನ್ ಜನವರಿ ಹೊತ್ತಿಗೆ ಬಂದ್ಬಿಟ್ಟಿತ್ತು. ಆ ವ್ಯಾಕ್ಸಿನ್ ನಾವೇನು ಮಾಡಿದ್ವಿ, ಫಸ್ಟು ಹೆಲ್ತ್ ವಾರಿಯರ್ಸ್ಗೆ ಕೊಡಬೇಕು ಅಂತ ಒಂದು ಡಿಸಿಷನ್ ಆಯಿತು. ದಟ್ ವಾಸ್ ಎ ಗುಡ್ ಡಿಸಿಷನ್. ಹೆಲ್ತ್ ವಾರಿಯರ್ಸ್ಗೆ ಅದೇನದು, ಹೆಲ್ತ್ ವಾರಿಯರ್ಸ್ಗೆ ಆಗ ಒಂದು ಕಾಂಟ್ರವರ್ಸಿ ಶುರು ಆಯಿತು. ನಮ್ಮಲ್ಲಿ ಇಂಡಿಯಾದಲ್ಲೇ ಪ್ರೊಡ್ಯೂಸ್ ಮಾಡಿದಂಥ ಕಾಂಟ್ರವರ್ಸಿ ಏನಂದರೆ, ಒಂದು ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಒಂದು ವ್ಯಾಕ್ಸಿನ್ ಕಂಪನಿ ಇನ್ನೊಂದು ವ್ಯಾಕ್ಸಿನ್ ಬಂದಿರತಕ್ಕಂಥ ಕಂಪನಿಗೆ ಇಟ್ ಈಸ್ ಜಸ್ಟ್ ಬೆಟರ್ ದ್ಯಾನ್ ಡಿಸ್ಟಿಲ್ ವಾಟರ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಆಗೇನಾಯಿತು, ಮತ್ತು ಕೆಲವು ಫಾರಿನ್ ನ್ಯೂಸ್ ಪೇಪರ್ಸ್ ಆಲ್ಸೋ ದೇರ್ ಈಸ್ ಒಂದು ಭಾವನೆ ಜನಗಳಿಗೆ ಬಂದ್ಬಿಡ್ತು, ಯಾವುದೋ ನೀವು ಒಂದು ವ್ಯಾಕ್ಸಿನ್ ತಯಾರಾಗಬೇಕಾದ್ರೆ ಸುಮಾರು 5 ವರ್ಷ ಬೇಕಾಗುತ್ತೆ ಮ್ಯಾಕ್ಸಿಮಮ್. ಅಂದರೆ ಎಬೋಲಾ ವೈರಸ್ಸಲ್ಲಿ ಅರ್ಜೆಂಟಾಗಿ ಮಾಡ್ತಕ್ಕಂಥ ಎಬೋಲಾ ವೈರಸ್ನ ವ್ಯಾಕ್ಸಿನ್ ಏನಿದೆ ಅದು ಇಟ್ ಟುಕ್ 3 years. ನಾವೀಗ ಕೇವಲ 8 ತಿಂಗಳಲ್ಲಿ ಒಂದು ವ್ಯಾಕ್ಸಿನ್ ಬರ್ತಾ ಇದೆ. ಇದು ಟ್ರಯಲ್ ಸರಿಯಾಗಿ ಆಗಿಲ್ಲ. ಇದರಿಂದ ಏನಾಗುತ್ತೆ, ಆಫ್ಟರ್ ಆಲ್ ಕೊನೆಗೆ ಏನಾಯಿತು, ಕೊರೋನಾ ಒಂದು ಅದರ ಭೀಕರತೆ, ಅದರ ಒಂದು ವಿರುಲೆನ್ಸ್ ಏನಾಗಿದೆ ಕಮ್ಮಿ ಆಗಿದ್ದು ಜನ ನೋಡಿಬಿಟ್ಟು ಇದೇನಾಗೋದಿಲ್ಲ, ಇದು ಜಸ್ಟ್ ಲೈಕ್ ಫ್ಲೂ,
ನಥಿಂಗ್ ಟು ವರಿ. ವೈ ಈಗ ಹೆಂಗಿದ್ರು ಕೊರೋನಾ ಹೋಗ್ತಾ ಇದೆ, ನಾವು ವ್ಯಾಕ್ಸಿನ್ ತೊಗೊಂಡು ಅದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ಅನ್ನೋ ಒಂದು ಭಾವನೆ ಬಂದುಬಿಡ್ತದೆ. ಎಸ್ ಕರೆಕ್ಟ್. ಆವಾಗ ಏನಾಯಿತು, ನಾವು ಹೆಲ್ತ್ ವಾರಿಯರ್ಸು ಸ್ವಲ್ಪ ಹಿಂದೆ ಮುಂದೆ ನೋಡಿದರು ತಗೊಳ್ಳೋಕ್ಕೆ. 3 ಕೋಟಿ ಜನಗಳಿಗೆ ಫಸ್ಟ್ ವ್ಯಾಕ್ಸಿನ್ ಕೊಡಬೇಕಾಗಿತ್ತು. ಆದರೆ ನಾವು ಕೊಟ್ಟಿದ್ದು ಎಷ್ಟು, 3 ತಿಂಗಳಲ್ಲಿ ಕೇವಲ 1 ಕೋಟಿ. ಅಂದರೆ ಇನ್ನು 2 ಕೋಟಿ ವ್ಯಾಕ್ಸಿನ್ಗಳನ್ನು ನಾವು ಹಲವಾರು ಕಡೆ ಎಕ್ಸ್ಪೋರ್ಟ್ ಮಾಡಬೇಕಾಯ್ತು. ದಟ್ ವಾಸ್ ಎ ವ್ಯಾಕ್ಸಿನ್ ಡಿಪ್ಲೊಮಸಿ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ಫೈಂಡ್. ಆಫ್ಟರ್ ಆಲ್ ನಾವು ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತಾ ಇರೋದು ಜನ. ನಾವು ಕೆಲವು ವ್ಯಾಕ್ಸಿನ್ನ ಬ್ರೆಜಿಲಿಗೆ ಕೊಟ್ವಿ, ಕೆಲವು ಸಮ್ ವ್ಯಾಕ್ಸಿನ್ ವಿ ಗೇವ್ ಇಟ್ ಟು ಭೂತಾನ್, ವಿ ಗೇವ್ ಇಟ್ ಟು ಶ್ರೀಲಂಕಾ, ವಿ ಗೇವ್ ಇಟ್ ಟು 78 ಕಂಟ್ರೀಸಿಗೆ ಕೊಟ್ವಿ. ದಟ್ಸ್ ಎ ಗುಡ್ ಮೂವ್. ಎನಿವೇ, ನಮ್ಮಲ್ಲಿ ವ್ಯಾಕ್ಸಿನ್ ಕೋವಿಶೀಲ್ಡ್ ವ್ಯಾಕ್ಸಿನ್ ಏನಿದೆ 80 ಮೊದಲು ಪ್ರೊಡಕ್ಷನ್ ಕೆಪಾಸಿಟಿ ಇದ್ದದ್ದು 50 to 60 ಮಿಲಿಯನ್. ಈಗ ಅದು ಇಟ್ ಇಸ್ ಗಾನ್ ಅಪ್ ಟು 80 ಮಿಲಿಯನ್ ಕೇಸಸ್, 80 ಮಿಲಿಯನ್ ಡೋಸಸ್. ಅದೇ ಇನ್ನೊಂದು ಕೋವ್ಯಾಕ್ಸಿನ್ ಅಂತ ಕರಿತೀವಿ, ಅದು ಭಾರತ್ ಬಯೋಟೆಕ್, ಅದು ಕೂಡ ಇಂಡಿಯಾ ಪ್ರೊಡಕ್ಷನ್. ಅದರ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಇದೆ. ಅಟ್ಲೀಸ್ಟ್ ವಿ ಥಾಟ್ ದಟ್ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ 10 ಮಿಲಿಯನ್ ಡೋಸಸ್ ಅಂತ ಅಂದ್ಕೊಂಡಿದ್ವಿ, ಬಟ್ ಅದು ಅಷ್ಟು ಆಗಲಿಲ್ಲ. ಬಟ್ ಈಗ ಸರ್ಕಾರ ಎಚ್ಚೆತ್ತುಕೊಂಡಿರೋದ್ರಿಂದ ಐ ಥಿಂಕ್ ದೇ ಆರ್ ಏಬಲ್ ಟು ರೀಚ್ ನಿಯರ್ಲಿ 80 ಮಿಲಿಯನ್ ಡೋಸಸ್ ಆರ್ ಬೀಯಿಂಗ್ ಪ್ರೊಡ್ಯೂಸ್ಡ್ ನೌ. ಇದರಲ್ಲೇನಾಯಿತು, ಆ ನಿಧಾನ ಆದಾಗ ಕೊರೋನಾ ಜಸ್ಟ್ ಗಾಟ್ ಅಪ್. ಕೊರೋನಾ ಸೆಕೆಂಡ್ ವೇವ್ ಶುರು ಆಯ್ತು ಇಲ್ಲಿ. ನಾವೇನು ಮಾಡಿದ್ವಿ, ಅಮೆರಿಕಾದಲ್ಲಿ ಕೊರೋನಾ ಸೆಕೆಂಡ್ ವೇವ್ ಬಂತು, 3rd ವೇವ್ ಆಯಿತು, ಈಗ 4th ವೇವ್ ನಿಂತಿದೆ ಅಲ್ಲಿ. ಮತ್ತು ಫ್ರಾನ್ಸಲ್ಲಿ ನೋಡಿದ್ವಿ, ಸೆಕೆಂಡ್ ವೇವ್ 3rd ವೇವ್ ಬಂತು. ಯುರೋಪಲ್ಲಿ ನೋಡಿದ್ವಿ, 2nd 3rd ವೇವ್ ಬಂತು. ನಾವು ಮಾತ್ರ ಏನು ಅಂದ್ಕೊಂಡ್ವಿ, ಅದು ನಮಗೆ ಬರಲ್ಲ. ಈ ಹಾರ್ಟ್ ಅಟ್ಯಾಕ್ ಥರ ಪಕ್ಕದವನಿಗೆ ಆಗುತ್ತೆ, ನನಗೆ ಬರಲ್ಲ ಅಂತ. ಅಲ್ಲಿ ನಮ್ಮ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಇದೆ ಅಂತ ಅನ್ಕೊಂಡ್ಬಿಟ್ವಿ. ಸ್ವಲ್ಪ ಅದು ನಿಜ. ಓವರ್ ಕಾನ್ಫಿಡೆನ್ಸ್ ಇದೆ, ಹೌದು. ಆದ್ರೆ ಓವರ್ ಕಾನ್ಫಿಡೆನ್ಸ್ ಓವರ್ ಆಯ್ತಾ ಅಂತ. ಓವರ್ ಕಾನ್ಫಿಡೆನ್ಸ್ ಇದ್ದದ್ದು ನಿಜ. ಆದರೆ ನಮ್ಗೆ ಇಮ್ಯುನಿಟಿ, ನಮಗೆ ಮೊದಲನೇ ಅಲೆಯಲ್ಲಿ ನಮ್ಮನ್ನು ಸೇವ್ ಮಾಡಿದ್ದೇನೆ ನಮ್ಮ ನಮ್ಮಲ್ಲಿ ಇಮ್ಯುನಿಟಿ ಪವರ್. ಅದು ಯಾಕೆ ಬಂತು ಅಂತಂದರೆ, ನಾವು BCG ವ್ಯಾಕ್ಸಿನೇಷನ್ ಕೊಡ್ತೀವಿ, ವಿ ಗಿವ್ ಟ್ರಿಪಲ್ ಆಂಟಿಜನ್, ವಿ ಗಿವ್ ಪೋಲಿಯೋ ವ್ಯಾಕ್ಸಿನೇಷನ್. ಈ ಎಲ್ಲದರ ವೈರಸ್ಗಳ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನೇಷನ್ ಇತ್ತು. ಈ ವೈರಸ್ಗಳ ವ್ಯಾಕ್ಸಿನಿಂದ ಇದೇನಾಗಿದೆ, ನಮಗೆ ಒಂದು ಬಿಲ್ಟ್ ಇನ್ ಇಮ್ಯುನಿಟಿ ಇತ್ತು. ಹಾಗಾಗಿ ನಮ್ಮದು ಕೇಸ್ ಫೆಟಾಲಿಟಿ ರೇಟ್ 1.5% ಬಂದರೆ ಮಾತ್ರ. ಇತ್ತೀಚಿನ ವರ್ಷಗಳಲ್ಲಿ ಅಡಲ್ಟ್ ವ್ಯಾಕ್ಸಿನೇಷನ್ ಕಡಿಮೆ ಆಗಿಬಿಟ್ಟಿತ್ತು, ಮರ್ತೇ ಹೋಗ್ಬಿಟ್ಟಿತ್ತು ಅಡಲ್ಟ್ ವ್ಯಾಕ್ಸಿನೇಷನ್. ಇವೆಲ್ಲ BCG, ಟ್ರಿಪಲ್ ಆಂಟಿಜನ್, ಸ್ಮಾಲ್ ಪಾಕ್ಸು, ಪೋಲಿಯೋ ಇದೆಲ್ಲ ಮಕ್ಕಳಿಗೆ ಕೊಡ್ತಾರೆ. ಆಗ್ತಾನೆ ಹುಟ್ಟಿರೋ ಮಕ್ಕಳಿಗೆ 3 ಮಂತ್ಸಿಂದ ಶುರುವಾಗುತ್ತೆ. ಸೊ ಅಡಲ್ಟ್ ವ್ಯಾಕ್ಸಿನೇಷನ್ ಅನ್ನೋ ಕಾನ್ಸೆಪ್ಟೇ ಮರ್ತು ಹೋಗ್ಬಿಟ್ಟಿತ್ತು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಕೊಡ್ತಾ ಇದ್ರು. ಆಗ ಕಾಲ್ರಾ ಬರ್ತಾ ಇತ್ತು, ಕಾಲ್ರಾ ಇನಾಕ್ಯುಲೇಷನ್ ಕೊಡ್ತಿದ್ರು, ಸ್ಮಾಲ್ ಪಾಕ್ಸ್ ಸ್ಕೂಲು ಕಾಲೇಜಲ್ಲೆಲ್ಲ ಕೊಡ್ತಾ ಇದ್ರು. ಅದು ಮರ್ತೇ ಹೋಗ್ಬಿಟ್ಟಿತ್ತು. ಸೊ ವ್ಯಾಕ್ಸಿನ್ ಕಲ್ಚರ್ ಮರ್ತು ಹೋಗಿತ್ತು. ಆಮೇಲೆ ವ್ಯಾಕ್ಸಿನ್ ಬಂದಾಗ ಜನವರಿ 16 ಅದನ್ನು ಅನಾವರಣ ಮಾಡಿದಾಗ ಹೆಲ್ತ್ ಫ್ರಾಟರ್ನಿಟಿ ದೇ ಲೆಟಸ್ ಡೌನ್ ಅಂತ ಕಾಣುತ್ತೆ. ಸಿವಿಲಿಯನ್ ಪಾಪ್ಯುಲೇಷನ್ ಅವರೇನೇ ಹೆಸಿಟೆನ್ಸಿ ತೋರಿಸ್ಬಿಟ್ರು, ಅವರೇ ಹಿಂಜರ್ತ ತೋರಿಸಿದ್ರು. ಡಾಕ್ಟರ್ಗಳು, ನರ್ಸಸ್ 40% ಕೂಡ ಯಾರು ತಾವಾಗಿ ಬಂದು ಸ್ವಯಂ ಪ್ರೇರಿತವಾಗಿ ಮಾಡಲಿಲ್ಲ. ನನಗೆ ಅನ್ಸುತ್ತೆ ನಮ್ಮ ದೇಶದ ಜನ ದೇವ್ರನ್ನ ನಂಬ್ತಾರೆ ಹೊರತು ವಿಜ್ಞಾನ ನಂಬಲಿಕ್ಕೆ ಇನ್ನೂ ಹಿಂದೇಟ್ ಹಾಕ್ತಿದ್ದಾರೆ. ದಟ್ಸ್ ಎ ಫೇಲ್ಯೂರ್ ಆಫ್ ಅವರ್ ಸೈನ್ಸ್ ಎಜುಕೇಷನ್ ಆಲ್ಸೋ. ನಿಮ್ಮ ಮೆಡಿಕಲ್ ಸ್ಕೂಲ್ಸಲ್ಲಿ ಕೂಡ ಬೇಕಾದ್ರೆ ಟ್ರೀಟ್ಮೆಂಟ್ ಪ್ರೊಸೀಜರ್, ಸರ್ಜಿಕಲ್ ಪ್ರೊಸೀಜರ್ ಕಲಿಸಿದ್ದಾರೆ, ಬಟ್ ಫಿಲಾಸಫಿ ಆಫ್ ಸೈನ್ಸ್ ದೇ ಹವ್ ನಾಟ್ ಇಂಬೈಬ್ಡ್ ಅಂತ ಕಾಣುತ್ತೆ. ಅವ್ರೇನಾದ್ರೂ ಮುಂದೆ ಬಂದುಬಿಟ್ಟು ನಾವು ತೊಗೊಂಡಿದ್ದೀವಿ ಅಂತ ರೋಲ್ ಮಾಡೆಲ್ ಥರ ಆಗಿಬಿಟ್ಟಿದ್ರೆ ಸಿವಿಲಿಯನ್ ಪಾಪ್ಯುಲೇಷನ್ ಕೂಡ ಅಷ್ಟೇ ಬೇಗ ಬಂದುಬಿಡ್ತಾ ಇದ್ರು. ಬಟ್ ಬೈ ಕಾಂಟ್ರಾಸ್ಟ್ ದ ಸೀನಿಯರ್ ಸಿಟಿಸನ್ಸ್ ಏನಿದ್ರು ಅವ್ರು ಹೆಚ್ಚಿನ ಉತ್ಸಾಹದಿಂದ ಬಂದು ತೊಗೊಳಕ್ಕೆ ಶುರು ಮಾಡಿದ್ರು. ಬಟ್ ಅಲ್ಲೂ ಕೂಡ ನಾವು ಮಿಡಲ್ ಕ್ಲಾಸ್ ಆ್ಯಂಡ್ ಅಪ್ಪರ್ ಮಿಡಲ್ ಕ್ಲಾಸ್ ಪಾಪ್ಯುಲೇಷನ್ ಕವರ್ ಮಾಡಿದ್ವಿ ಹೊರತು ಕೊಳೆಗೇರಿ ಜನರು ನಾವು ತಲುಪಲೇ ಇಲ್ಲ ವ್ಯಾಕ್ಸಿನ್ ಇವತ್ತು. ಯಾಕಂದ್ರೆ ಆ ಪ್ರೊಸೀಜರ್ ಹೇಗೆ ಮಾಡಿಬಿಟ್ಟಿದ್ದೀವಿ ಅಂದರೆ ಟೆಕ್ನಾಲಜಿ ಏರಿಡ್ ಪ್ರೊಸೀಜರ್. ಪಾಪ ಅವ್ರಿಗೆ ಸ್ಮಾರ್ಟ್ ಫೋನೇ ಇರಲ್ಲ. ನಾವು ಯಾವುದೋ ಆ್ಯಪ್ ಹುಡ್ಕೊಂಡ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅದು ಯೂನಿವರ್ಸಲ್ ವ್ಯಾಕ್ಸಿನೇಷನ್ ಕೂಡ ತರಲಿಲ್ಲ ನಾವು ಆರಂಭದಲ್ಲಿ. ವಾಟ್ ಯು ಸೇ ಅಬೌಟ್ ದ್ಯಾಟ್? ಅಲ್ಲ, ನಾವು ಹೇಳಿದ್ದು ಫಸ್ಟ್ ಒಂದು BCG ವ್ಯಾಕ್ಸಿನ್ ನಮಗೆ ಯಾಕೆ ಇಮ್ಯುನಿಟಿ ಪವರ್ ಯಾಕಿತ್ತು ಅಂತಂದರೆ, ನಾವು ಯಾರ ಕ್ರೆಡಿಟ್ ತೊಗೊಳ್ಳಿ, ಯಾವುದು ನಮ್ಮಲ್ಲಿ ಕಮ್ಮಿ ಫೆಟಾಲಿಟಿ ರೇಟ್ ಇದೆ, ಕಮ್ಮಿ ಸತ್ತಿದ್ದಾರೆ ಜನ. ಯಾಕೆಂದರೆ ಫೆಟಾಲಿಟಿ ರೇಟ್ ಇನ್ ಅಮೆರಿಕಾ ವಾಸ್ 4.5%, ಇನ್ ಇಟಲಿ ಇಟ್ ವಾಸ್ 4%, ಇನ್ UK it was 3%, ನಮ್ಮಲ್ಲಿ 1.5%. That was because not for any miracle. It is because our people were prepared to face these infections. We give BCG vaccination, antigen, triple antigen, polio, smallpox ಎಲ್ಲ ಕೊಟ್ಟಿದ್ದರಿಂದ there was an inbuilt immunity ಇದೆ. ಸೊ ಅದಾಯಿತು. ಅದಾದಮೇಲೆ ಏನಾಯಿತು, ನಾವು ಯಾವಾಗ ಹೆಲ್ತ್ ಮೊದಲನೇದು ತಪ್ಪು ಮಾಡಿದ್ದು ಅಂದರೆ, ನಮ್ಮಲ್ಲಿ ಯಾವ ಪೊಲಿಟಿಕಲ್ ನಾಯಕರು ಕೂಡ ಮೊದಲನೇ ವ್ಯಾಕ್ಸಿನ್ ತಗೊಳ್ಳಿಲ್ಲ. ಅವ್ರು ತಗೊಂಡಿದ್ರೆ ಪ್ರಾಬಬ್ಲಿ ಥಿಂಗ್ಸ್ ವುಡ್ ಹ್ಯಾವ್ ಬಿನ್ ಡಿಫ್ರೆಂಟ್. ಅಫ್ಕೋರ್ಸ್ ಇಟ್ ವಾಸ್ ವಿತ್ ಎ ಗುಡ್ ಇಂಟೆನ್ಷನ್. ಪೊಲಿಟಿಕಲ್ ಅಂದ್ರೆಲ್ಲ ಅವರೇ ತೊಗೊಂಡ್ಬಿಡ್ತಾರೆ, ಬೇರೆಯವ್ರಿಗೆ ಸಿಗೋದಿಲ್ಲ ಅನ್ನೋ ಭಾವನೆಯಿಂದ ಅದು ಮಾಡಿದ್ದು. ಹೆಲ್ತ್ ವಾರಿಯರ್ಸ್ ಹೂ ಫೈಟ್ ದಿ ವೈರಸ್ ಶುಡ್ ಬಿ ಗಿವನ್ ಅಂತ. ಇಟ್ಸ್ ಎ ಗುಡ್ ಐಡಿಯಾ. ಬಟ್ ಇನ್ನೊಂದು ರಿಟ್ರಾಸ್ಪೆಕ್ಟಿವ್ಲಿ ಥಿಂಕಿಂಗ್ ಬಿಹೈಂಡ್, ಇಟ್ ಅಪಿಯರ್ಸ್ ದಟ್ ಪ್ರಾಬಬ್ಲಿ ಇಫ್ ದ ಪೊಲಿಟಿಕಲ್ ಲೀಡರ್ಸ್ ಹ್ಯಾಡ್ ಟೇಕನ್ ಇಟ್, ಅವರೇ ತೊಗೊಂಡಿದ್ದಾರೆ, ನಾವು ತಗೋಬೇಕು ಅಂತ. ಆ್ಯಕ್ಚುಲಿ ಇಫ್ ಯು ಸಿ ದಿಟ್, ಮೋದಿಯವರು ಕೋವ್ಯಾಕ್ಸಿನ್ ತಗೊಂಡ ಮೇಲೆ ಈವನ್ ದ ಸೀನಿಯರ್ ಸಿಟಿಸನ್ಸ್ ಸ್ಟಾರ್ಟೆಡ್ ಟೇಕಿಂಗ್ ದಿ. That was the time when we got Philip to take the vaccination. Senior citizens went ahead to take the vaccine. And ಇನ್ನೊಂದು, ಮೊದಲು ಕೋವ್ಯಾಕ್ಸಿನ್ ಬಗ್ಗೆ ಒಂದು ನೆಗೆಟಿವ್ ಭಾವನೆ ಇತ್ತು.
ಆದರೆ ಮೋದಿ ಅವರು ಕೋವ್ಯಾಕ್ಸಿನ್ ತಗೊಂಡ ಮೇಲೆ ಕೋವಿಶೀಲ್ಡ್ಗೆ ಡಿಮ್ಯಾಂಡ್ ಕಮ್ಮಿ ಆಯಿತು. ಕೋವ್ಯಾಕ್ಸಿನ್ನೇ ಕೊಡಿ ಅಂತ ಕೇಳ್ತಾ ಇದ್ರು ಜನ. ಬಟ್ ಆದರೆ ಈಗ 80% ಸಿಗ್ತಾ ಇರೋದು ಕೋವಿಶೀಲ್ಡ್. ಬಟ್ ಎರಡೂ ಚೆನ್ನಾಗಿ ಒಳ್ಳೆ ಅದರಲ್ಲಿ ನಮಗೆ ಮೊದಲಿಂದ ವಿದೇಶಿ ವಸ್ತುಗಳ ಬಗ್ಗೆ ಒಂದು ವ್ಯಾಮೋಹ, ಫ್ಯಾಸಿನೇಷನ್ ಫಾರ್ ಫಾರಿನ್, ಸಮಥಿಂಗ್ ಫಾರಿನ್. ಇದು ಇಂಡಿಜಿನಸ್, ಇದು ನೇಟಿವ್, ದೇಶಿ, ನಾಟಿ ಅಂತ ಅನ್ಕೊಂಡ್ಬಿಟ್ರು. ನಾಟಿ ವ್ಯಾಕ್ಸಿನ್, ಅದು ಫಾರಿನ್ ವ್ಯಾಕ್ಸಿನ್. ಆಸ್ಟ್ರಾಜೆನೆಕಾ, ಆಕ್ಸ್ಫರ್ಡ್ ಅಂದ ತಕ್ಷಣ ಅದು ಫಾರಿನ್ ವ್ಯಾಕ್ಸಿನ್, ದಟ್ ಮಸ್ಟ್ ಬಿ ಬೆಟರ್. ಇಲ್ಲ, ಬಟ್ ಸೈಕಾಲಜಿ ವರ್ಕ್ಸ್ ಇನ್ ಇಂಡಿಯಾ. ಹೌದು, ಪೂನಾಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್. ಕರೆಕ್ಟ್. ಅದೇ ಅಂದ್ರೆ ಜನರ ಮನಸ್ಸಲ್ಲಿ ಆ ರೀತಿ ಭಾವನೆ ಇದೆ ಅಂತ. ಅದೇ ಹಿತ್ತಲ ಗಿಡ ಮದ್ದಲ್ಲ ಅನ್ನುವ ರೀತಿಯಲ್ಲಿ ಬ್ರಾಂಡೆಡ್ ಫಾರಿನ್ ಗುಡ್ಸ್ ಅದೊಂದು ಒಂದು. ಪೂನಾಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ಇದೆ. ದಟ್ ಈಸ್ ಪ್ರಾಬ್ಲಿ ಒನ್ ಆಫ್ ದ ಮೇಜರ್ ವ್ಯಾಕ್ಸಿನ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಟುಡೇ ಪೂನಾ ಇಸ್ ಅ ಹಾಟ್ ಸ್ಪಾಟ್ ಫಾರ್ ಕೊರೋನಾ. ಅದೊಂದು ದೊಡ್ಡ ಐರನಿ. ಇದು ಒಂಥರ ಐರನಿ, ಪ್ಯಾರಾಡಾಕ್ಸ್ ಅಂತ ಹೇಳ್ತಾರಲ್ಲ. ದೋ ಇಟ್ ಈಸ್ ಇನ್ ದ ಕ್ರಾಡಲ್ ಆಫ್ ಬಿಗ್ಗೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ದ ವರ್ಲ್ಡ್ ಫಾರ್ ಪ್ರೊಡಕ್ಷನ್ ಆಫ್ ವ್ಯಾಕ್ಸಿನ್ಸ್, ದ ಹಾಟ್ ಸ್ಪಾಟ್ ಈಸ್ ಇನ್ ಕೊರೋನಾ ಹಾಟ್ ಸ್ಪಾಟ್. ಸರ್, ಈಸ್ ದರ್ ಎನಿ ಪ್ರಾಬಬಿಲಿಟಿ ಆ ವ್ಯಾಕ್ಸಿನ್ ಇನ್ಸ್ಟಿಟ್ಯೂಟಲ್ಲಿ ಇರೋದ್ರಿಂದನೇ ದೇ ಗೆಟ್ ಸ್ಯಾಂಪಲ್ಸ್ ಫ್ರಮ್ ಎವ್ರಿವೇರ್? ಆಫ್ಟರ್ ಆಲ್ ವ್ಯಾಕ್ಸಿನ್ ಇಸ್ ಓನ್ಲಿ ಇನ್ಆಕ್ಟಿವೇಟೆಡ್, ಅಟೆನ್ಯುವೇಟೆಡ್ ಜರ್ಮ್. ಹಾಗಿರೋದ್ರಿಂದ ಆ ಸ್ಯಾಂಪಲ್ಸ್ ಏನೋ ಪೂನಾದಲ್ಲಿ ಸ್ಪ್ರೆಡ್ ಆಗಿಬಿಡ್ತಾ ಅಂತ? ಇಲ್ಲ, ಸಮ್ ಮಿಸ್ ಹ್ಯಾಂಡ್ಲಿಂಗ್ ಆಫ್. ಇಲ್ಲ, ಪ್ರತಿ ಸಾರಿ ಪೂನಾನೇ ಬಹಳ ಪ್ರತಿ ಸಾರಿ ಆಗ್ತಾ ಇಲ್ಲ. ಇದಾಗಿರೋದು ಈ ಒಂದು ಟ್ರಯಾಂಗಲ್ ಬರುತ್ತೆ. ಐ ಡೋಂಟ್ ಕಾಲ್ ಇಟ್ ಎ ಗೋಲ್ಡನ್ ಟ್ರಯಾಂಗಲ್. ಇಟ್ ಮಸ್ಟ್ ಬಿ ಪೂನಾ, ನಾಸಿಕ್ ಅಂಡ್ ಬಾಂಬೆ. ಈ 3 ಟ್ರಯಾಂಗಲ್ ಇಂದ ಬಂದಿರತಕ್ಕಂಥದ್ದು ಇನ್ಫೆಕ್ಷನ್ ಅದು. ಓಕೆ, ಶುರು ಮಾಡ್ತೀವಿ ಮತ್ತೆ ನಮ್ಮ ಚರ್ಚೆಯನ್ನು ನಾವು ಶುರು ಮಾಡೋಣ. ನಮ್ಮ ಜೊತೆಗೆ ಮತ್ತು ಇಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಂಬಿಡೋಣ. ಖ್ಯಾತ ವೈರಾಲಜಿಸ್ಟ್ ಹಾಗೂ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಆಗಿರುವಂತಹ ಡಾಕ್ಟರ್ ವಿ ರವಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಗೆ ನಿವೃತ್ತ IGP ಆಗಿರುವ, ಮತ್ತು ಇವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಲೇಬೇಕು, ವೀರಪ್ಪನ ವಿರುದ್ಧದ ಎನ್ಕೌಂಟರ್ನಲ್ಲಿ ಪುನರ್ಜನ್ಮ ಪಡ್ಕೊಂಡು ಬಂದಂತಹ ಶ್ರೀ ಗೋಪಾಲ್ ಹೊಸೂರವರು ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಗೋಪಾಲ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಾನು ರವಿ ಸರ್ಗೆ ತಗೊಳ್ತೀನಿ. ರವಿ ಸರ್, ಇವತ್ತಿನ ಈ ಪರಿಸ್ಥಿತಿಗೆ ನಾವು ಕಾರಣ ಏನು ಅನ್ನೋದನ್ನು ಹುಡುಕ್ತಾ ಇದ್ದೀವಿ. ಎಡವಿದ್ದೆಲ್ಲಿ ನಾವು ಅಂತ. ನಾವು, ಸರ್ಕಾರ, ಆಡಳಿತ, ಜನಸಾಮಾನ್ಯರು ಎಲ್ಲರೂ ಕೂಡ ಕಾರಣರಾಗಿರ್ತೀವಿ ಇದಕ್ಕೆ. ಸರ್, ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಜನಸಾಮಾನ್ಯರಲ್ಲಿ ಒಂದು ತಪ್ಪು ಭಾವನೆ ಏನಿತ್ತು ಅಂದರೆ, ಕೋವಿಡ್ ಬಂದು ಹೊಟ್ಟೋಗಿದೆ, ಇನಿಮೇಲೆ ಬರಲ್ಲ, ನಾವೆಲ್ಲ ಸುರಕ್ಷಿತರಾಗಿದ್ದೀವಿ ಅನ್ನೋ ಒಂದು ಭಾವನೆ ಶುರುವಾಯಿತು ಹೋದ ವರ್ಷ ಡಿಸೆಂಬರ್ ತಿಂಗಳಿಂದ. ಅದು ಒಂದು. ಎರಡನೇದು, ಈ ಗುಂಪುಗಳು ಸೇರೋದು, ಸೂಪರ್ ಸ್ಪ್ರೆಡ್ಡಿಂಗ್ ಇವೆಂಟ್ಸ್ ಅಂತೀವಿ. ಈ ಗುಂಪುಗಳು ಹೆಚ್ಚಾಗಿ ಸೇರೋದು, ಮತ್ತೆ ಮಾಸ್ಕ್ ಇಲ್ದೆ ಎಲ್ಲ ಜನ ಓಡಾಡೋದು, ಇದು ಬಂದು ಒಂದು ಒಳ್ಳೆ ಒಂದು ಎನ್ವೈರನ್ಮೆಂಟ್ ಫಾರ್ ಸ್ಪ್ರೆಡ್ಡಿಂಗ್ ವೈರಸ್. ಮೂರನೇದು, ವೈರಸ್ಸೂನು ರೂಪಾಂತರ ಬೆಳಿತಾನೆ ಇದೆ, ಹೊಸ ರೂಪಾಂತರ ವೈರಸ್ಗಳು ಬರ್ತಾ ಇದೆ. ಸೊ ಇದು ಹೇಗೆ ಅಂತ ಉದಾಹರಣೆ ಕೊಡಬೇಕಾದ್ರೆ, ಒಳ್ಳೆ ಕಾಫಿ ಮಾಡಬೇಕಾದ್ರೆ ನಿಮಗೆ ಅಚ್ಚುಕಟ್ಟಾಗಿರೋ ಡಿಕಾಕ್ಷನ್ ಬೇಕು, ಹಾಲು ಬಿಸಿಯಾಗಿರ್ಬೇಕು, ಸ್ವಲ್ಪ ಸಕ್ಕರೆ ಬೇಕು, ಮೂರೂನು ಒಂದು ಗ್ಲಾಸ್ ಅಲ್ಲಿ ಹಾಕಿ ನೀವು ಅದನ್ನ ಮಿಕ್ಸ್ ಮಾಡಿ ಕುಡಿದ್ರೇನೆ ಒಳ್ಳೆ ಕಾಫಿ ಅಂತ. ಅದು ಸಮಾಜದಲ್ಲಿ ಸೂಪರ್ ಸ್ಪ್ರೆಡ್ಡಿಂಗ್ ಇವೆಂಟ್ಸ್. ಸೂಪರ್ ಸ್ಪ್ರೆಡ್ಡಿಂಗ್ ಇವೆಂಟ್ಸ್ ಅಂದ್ರೆ ರ್ಯಾಲೀಸ್, ಚುನಾವಣೆ, ರಿಲಿಜಿಯಸ್ ಫಂಕ್ಷನ್ಸ್, ಕ್ಲೋಸ್ಡ್ ಸ್ಪೇಸಸ್ ಅಲ್ಲಿ ಪಾರ್ಟಿಯಿಂಗು, ಎಲ್ಲಾನು ಒಟ್ಟಿಗೆ ಸೇರಿ ಈ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಸೊ ಇಟ್ ಇಸ್ ನಾಟ್ ಒನ್ ಫ್ಯಾಕ್ಟರ್, ಮಲ್ಟಿಪಲ್ ಫ್ಯಾಕ್ಟರ್ಸ್ ಆರ್ ಇನ್ವಾಲ್ವ್. ಓವರ್. ಸರ್, ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮೆಡಿಕಲ್ ಸೈನ್ಸ್ ಕೂಡ ನೋಡಿ, ವ್ಯಾಕ್ಸಿನೇಷನ್ ಬಂದಾಗ ನಮ್ಮ ಮೆಡಿಕಲ್ ಫ್ರಾಟರ್ನಿಟಿ ಅವ್ರಿಗೆ ಆದ್ಯತೆ ಕೊಟ್ವಿ. ಮೊದಲು ಹೆಲ್ತ್ ವಾರಿಯರ್ಸ್ಗೆ ಕೊಟ್ಬಿಡೋಣ, ಅವ್ರು ನೇರವಾಗಿ ಒಂದು ರಿಸ್ಕ್ ತಗೊಂಡಿರ್ತಾರೆ ಅಂತ ಹೇಳಿದಾಗ ಅವರೇ ಹಿಂಜರಿತ ತೋರಿಸ್ಬಿಟ್ರು. ಯಾಕೆ ಜನಸಾಮಾನ್ಯರ ಥರ ಅವ್ರಿಗೂ ಕೂಡ ದೇವ್ರ ಮೇಲೆ ನಂಬಿಕೆ ಇದೆ, ವಿಜ್ಞಾನದ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣುತ್ತೆ. ಮೆಡಿಕಲ್ ಸೈನ್ಸ್ ಹ್ಯಾಸ್ ನಾಟ್ ಟಾಟ್ ಸೈಂಟಿಫಿಕ್ ಫಿಲಾಸಫಿ ಆಫ್ ಸೈನ್ಸ್ ಅಂತ ತಮಗೆ ಅನ್ಸಲ್ವಾ? ತಾವು ಜೀವಮಾನವನ್ನೇ ವೈರಾಣು ಅಧ್ಯಯನಕ್ಕೆ ಅರ್ಪಿಸ್ಕೊಂಡಿದ್ರಿ. ತಾವೇನಂತೀರಾ ಡಾಕ್ಟರ್ ರವಿ ಅವರೇ? ವೈರಸ್ ಬಗ್ಗೆ ಭಯ ಇದೆ, ವ್ಯಾಕ್ಸಿನ್ ಬಗ್ಗೆ ಭಯ ಬಂದ್ಬಿಡ್ತಲ್ಲ, ಈ ಮನಸ್ಥಿತಿಗೆ ಏನು ಹೇಳ್ತೀರಾ?
ಕೇಳಿಸಿಲ್ಲ ಅನ್ಸುತ್ತೆ ಸರ್ಗೆ. ಕೇಳಿಸ್ತಾ ಇಲ್ಲ. ಓಕೆ ಓಕೆ ಗೋಪಾಲ್ ಸರ್ಗೆ ಹೋಗ್ಬಿಡ್ತೀನಿ, ನಂತರ ರವಿ ಅವ್ರಿಗೆ ಹೋಗ್ಬಿಡೋಣ. ಗೋಪಾಲ್ ಸರ್, ಹೇಳಿ. ನೀವು ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದೀರಿ, ಆದರೆ ಇವತ್ತು ನಾವೆಲ್ಲರೂ ಕೂಡ ಕೋವಿಡ್ನ ವಿರುದ್ಧ ಹೋರಾಟ ಮಾಡುವಂತಹ ಪರಿಸ್ಥಿತಿ ಇದೆ. ಗೋಪಾಲ್ ಸರ್ ಬಗ್ಗೆ ಹೇಳಲೇಬೇಕು. ವೀರಪ್ಪನ ವಿರುದ್ಧದ ಹೋರಾಟದಲ್ಲಿ ನೀವು ಪುನರ್ಜನ್ಮ ಪಡ್ಕೊಂಡು ಬಂದಂಥವ್ರು. ಇವತ್ತು ಪ್ರತಿಯೊಬ್ಬನೂ ಕೂಡ ಇವತ್ತು ನಾವು ಸತ್ತು ಹುಟ್ಟಿದಂಗೆ ಆಗ್ತಾ ಇದೆ ಕೋವಿಡ್ನಿಂದಾಗಿ. ಇವತ್ತು ಈ ಕೋವಿಡ್ ಲೆಕ್ಕಾಚಾರ ನೋಡಿ ಹೊಸೂರವ್ರೆ, ಇವತ್ತು ಪಾಸಿಟಿವ್ ಅಂದರೆ ರೋಗ, ನೆಗೆಟಿವ್ ಅಂದರೆ ಆರೋಗ್ಯ, ಪಾಸಿಟಿವ್ ಅಂದರೆ ಸಾವು, ನೆಗೆಟಿವ್ ಅಂದರೆ ಬದುಕು. ನಮ್ಮ ಟ್ರೆಡಿಷ್ನಲ್ ಆರ್ಥಮೆಟಿಕ್ಸ್ನ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಮಾಡಿಬಿಟ್ಟಿದೆ. ಇದ್ರ ಮಧ್ಯ ನಾವು ನಿನ್ನೆಯಿಂದ ಕರೋನಾ ನಿಯಂತ್ರಣವನ್ನು ನಿಮ್ಮ ಪೊಲೀಸ್ ಇಲಾಖೆಗೆ ಒಪ್ಪಿಸ್ಬಿಟ್ಟಿದ್ದೀವಿ. ಯಾವ ಥರದ ಸವಾಲು ಎದುರಾಗ್ಬೋದು? ಮೊದಲೇ ಎಲ್ಲ ನೋಡಿದ್ದೀವಿ ಪೊಲೀಸ್ ಸಿಬ್ಬಂದಿಯ ಅವರ ಪಟ್ಟ ಪರಿಶ್ರಮ, ಅವ್ರು ಎದುರಿಸ್ಬೇಕಾದ್ರೆ ಗಂಡಾಂತರ ಎಲ್ಲ ನೋಡಿದ್ವಿ. ತಾವು ಈಗ ಯಾವ ರೀತಿ ನೋಡ್ತಾ ಇದ್ರಿ ಹೊಸ ಸನ್ನಿವೇಶ? ಕಳೆದ ವರ್ಷಕ್ಕಿಂತ ಭಾಳ ಕಠೋರವಾಗಿದೆ ಸವಾಲು. ಗೋಪಾಲ್ ಸರ್ ಹಾ, ನನಗೆ ಕೇಳಿಸ್ತಾ ಇದೆಯಲ್ಲ? ನೀವು- ಅಲ್ಲ, ನೀವು ಮಾತನಾಡಿದ್ದು ಎಷ್ಟೋ ಶಬ್ದಗಳು ಕೇಳಿಸ್ಲಿಲ್ಲ. ಒಂದು, ಓ. ಎರಡನೇದು, ನನಗೆ ನಿಮ್ಮ ಪವರ್ ಟಿವಿದು ಸ್ಕ್ರೀನು ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅದು ಕೂಡ ಕಾಣ್ತಾ ಇಲ್ಲ. ಬಹುಶಃ ಇದೇನೋ ಕನೆಕ್ಟಿವಿಟಿ ಸಮಸ್ಯೆ ಇದೆಯೇನೋ ನನ್ಗೆ ಗೊತ್ತಿಲ್ಲ. ಓ ಓಕೆ ಆದ್ರೆ ನಾನು ಆಡಿಯೋದಲ್ಲಿ ಇದ್ದೀನಿ, ಬಹುಶಃ ನಾನ್ ಕಾಣ್ತಾ ಇರ್ಬೋದು. ಬಟ್ ಆದ್ರೆ ನನಗೆ ನಿಮ್ಮ ಒಂದು ಲಾಂಛನ ಮಾತ್ರ ಕಾಣ್ತಾ ಇದೆ, ಬೇರೆ ಯಾವುದೂ ಕಾಣ್ತಾ ಇಲ್ಲ. ಓಕೆ ಓಕೆ ಸರ್, ಹೇಳ್ಬಿಡ್ತೀನಿ. ನಾನು ಹರೀಶ್ ಪುತ್ರನ್ ಅಂತ ಆ್ಯಂಕರ್ ಮಾತಾಡ್ತಾ ಇದ್ದೀನಿ ಸರ್. ಜೊತೆಗೆ ರವೀಂದ್ರೇಶ್ಮೆ ಸರ್ ನಮ್ಮ ಜೊತೆಗಿದ್ದಾರೆ, ನಮ್ಮ ಸಲಹಾ ಸಂಪಾದಕರು. ಆಮೇಲೆ ಸ್ಟುಡಿಯೋದಲ್ಲಿ ಇರುವಂಥವರು ನಮ್ಮ ಖ್ಯಾತ ಹಾರ್ಟ್ ಸರ್ಜನ್ ಆಗಿರುವಂತಹ ಎನ್ ಪ್ರಭುದೇವ್ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗೆ ಡಾಕ್ಟರ್ ರವಿ ಅವರು ಆನ್ಲೈನಲ್ಲೇ ಜಾಯ್ನ್ ಆಗಿದ್ದಾರೆ ನಮ್ಮ ಜೊತೆಗೆ ಸರ್. ಸರಿ ಸರ್, ಈಗ ಮುಂದಿನ ಪ್ರಶ್ನೆ ನಿಮಗೇನೆ, ಇವತ್ತಿನ ಹೋರಾಟದ ಬಗ್ಗೆ, ಅಂದರೆ ಕೋವಿಡ್ ಹೋರಾಟದ ಬಗ್ಗೆ ಏನು ಹೇಳ್ತೀರಿ ಸರ್? ಇವತ್ತು ನಾವು ಎಲ್ಲಿ ಎಡವಿದ್ದೀವಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂದ್ರೆ ನಾನು ಇದಕ್ಕೆ ಒಂದು ಸ್ವಲ್ಪ ಹಿನ್ನೆಲೆಯನ್ನು ಕೂಡ ಬಯಸ್ತಾ ಇದ್ದೇನೆ. ಓಕೆ. ಹೋದ ಸಾರಿ ಕೋವಿಡ್ ಪರಿಸ್ಥಿತಿ ದೇಶದಲ್ಲಿ ಪ್ರಾರಂಭವಾದಾಗ ಬಹುಶಃ ಮಾರ್ಚ್ 24ಕ್ಕೆ ಪ್ರಧಾನಮಂತ್ರಿಗಳು ಸಂಪೂರ್ಣವಾದಂತಹ ಒಂದು ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದರು. ಅಲ್ಲಿವರೆಗೆ ಪೊಲೀಸ್ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆ ಯಾವ ಸದಸ್ಯರಿಗೂ ಕೂಡ ಈ ರೀತಿಯ ಒಂದು ಪರಿಸ್ಥಿತಿಯ ಅನುಭವ ಹಿಂದೆಂದೂ ಇರಲಿಲ್ಲ. ಬಹುಶಃ ಹಿಂದಿನ ಕಾಲದಲ್ಲಿ ಸುಮಾರು 60-70 ವರ್ಷಗಳ ಕಾಲದ ಹಿಂದೆ ಈ ತರದ ಸಾಂಕ್ರಾಮಿಕಗಳು ಬಂದಾಗ ಪರಿಸ್ಥಿತಿ ಇರಬಹುದು, ಆದರೆ ಇದರ ಅನುಭವ ಯಾರಿಗೂ ಕೂಡ ಇರಲಿಲ್ಲ. ಆದರೆ ಪೊಲೀಸರು ಈ ಸಾರ್ವಜನಿಕ ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಹೆಚ್ಚಿನ ಅನುಭವವನ್ನು ಹೊಂದಿರ್ತಾರೆ. ಯಾಕಂದ್ರೆ ಅವರ ಕಾರ್ಯವ್ಯಾಪ್ತಿ ಮತ್ತು ಅವರ ಮಾಡ್ತಕ್ಕಂಥ ಅವರು ಅನುಷ್ಠಾನದಲ್ಲಿ ತರ್ತಕ್ಕಂಥ ಕಾನೂನು ಇವೆಲ್ಲದರ ಸಂಪೂರ್ಣವಾದಂತಹ ಅನುಭವ ಇದ್ದಿದ್ದರಿಂದ ಮತ್ತು ಸರ್ಕಾರದವರು ಅವರಿಗೆ ಆ ಗುರುತರವಾದಂತಹ ಜವಾಬ್ದಾರಿಯನ್ನು ನೀಡಿದ್ದರಿಂದ ಅತ್ಯಂತ ಯಶಸ್ವಿಯಾಗಿ ಆ ಲಾಕ್ಡೌನ್ ಅನ್ನ ಮಾಡಿಸೋದಕ್ಕೆ ಸಾಧ್ಯವಾಯಿತು. ಇದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಮಾದಗಳು ಆಗಿರಬಹುದು, ಆದರೆ ಒಟ್ಟಾರೆ ನೋಡೋದಾದ್ರೆ ಸುಮಾರು 140 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಸುಮಾರು 30-32 ಲಕ್ಷ ಜನ ಪೊಲೀಸರಿದ್ದಾರೆ. ಆದ್ರೆ ಎಲ್ಲರೂ ಸಹ ಹೊರಗೆ ಬಂದು ತಮ್ಮ ಒಂದು ಸುರಕ್ಷತೆಯನ್ನ ಲೆಕ್ಕಿಸದೆ ಈ ಹೋರಾಟದಲ್ಲಿ ಭಾಗ ತೆಗೆದುಕೊಂಡು, ಅದಕ್ಕೆ ನಾನು ಪ್ರಾರಂಭದಲ್ಲಿ ನನ್ನ ಮಾತೃ ಇಲಾಖೆ ಆದಂತಹ ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ನಾನು ನಿವೃತ್ತಿಯ ನಂತರ ಒಂದು ಆಸ್ಪತ್ರೆಯ ಮುಖ್ಯಸ್ಥನಾಗಿ, ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಗಿ ನನಗೆ ಪೊಲೀಸ್ ಇಲಾಖೆಯ ಅನುಭವ ಕೂಡ ಇದೆ ಮತ್ತು ಇತ್ತೀಚೆಗೆ ನಡೆದಂತಹ ವಿದ್ಯಮಾನಗಳ ಬಗ್ಗೆ ಸ್ವಲ್ಪ ಪ್ರಮಾಣದ ಅರಿವಿದೆ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಮತ್ತು ನುರಿತರಾದಂತಹ ಪ್ರಭುದೇವ್ ಅವರಾಗಿರ್ಬೋದು, ರವಿ ಅವರಾಗಿರ್ಬೋದು, ರವೀಂದ್ರ ರೇಷ್ಮೆ ಅವರಾಗಿರ್ಬೋದು, ನನಗೆ ಒಂದು ಸಣ್ಣ ಪುಟ್ಟ ವಿಷಯಗಳನ್ನ ಈ ವಿಷಯದ ಬಗ್ಗೆ ತಿಳ್ಕೊಂಡಿದ್ವಿ. ನಾವು ಎಡವಿದ್ದೆ ಯಾಕೆ ಅಂತಕ್ಕಂಥದ್ದನ್ನ ರವಿ ಅವರು ಸ್ಪಷ್ಟವಾಗಿ ನಮ್ಗೆ ಹೇಳಿದ್ದಾರೆ. ಯಾಕಂದ್ರೆ ಇದು ಬಹಳ ಬೇಗನೆ ಹರಡತಕ್ಕಂಥ ಒಂದು ರೋಗ. ಬಹುಶಃ ಈ ರೀತಿಯ ರೋಗವನ್ನು ನಾವು ಯಾರು ಕಂಡಿರಲಿಲ್ಲ. ಅದ್ರ ಬಗ್ಗೆ
ಇರಲಿಲ್ಲ. ಆದ್ರೆ ಮೊದಲನೇ ಒಂದು ವೇವನ್ನ ಯಶಸ್ವಿಯಾಗಿ ನಿರ್ವಹಿಸಿದ ಮೇಲೆ ಎರಡನೇ ವೇವ್ನಲ್ಲಿ ನಾವು ಎಲ್ಲೋ ಎಡವಿದ್ದೀವಿ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ನಮ್ಮ ಮುಂದಿದೆ. ಎಸ್ ಖಂಡಿತವಾಗಿ ಬಹುಶಃ ಯಾಕಂದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಎಲ್ಲೋ ತಪ್ಪಾಗಿದೆ, ಎಲ್ಲೋ ಪ್ರಮಾದವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ. ಎಲ್ಲಿ ಆಯ್ತು, ಹೇಗೆ ಆಯ್ತು, ಯಾಕಾಯ್ತು, ಸರ್ಕಾರ ಹೊಣೆನೋ, ಸಮಾಜ ಹೊಣೆನೋ, ಅಥವಾ ಅಧಿಕಾರಿಶಾಹಿ ಹೊಣೆನೋ ಅನ್ನೋದು ನಾವು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಈ ಎಪಿಡೆಮಿಕ್ ಗೆ ಸಂಬಂಧಪಟ್ಟಂತ ಪ್ಯಾಂಡಮಿಕ್ ಇದ್ದಂತ ಸದಸ್ಯರು ಇದ್ರ ಬಗ್ಗೆ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿದ್ರು, ಹೇಳಿದ್ರು. ಇದ್ರ ಬಗ್ಗೆ ಹಿಂದೆ ಕೂಡ ಅವರು ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ರು. ಈ ತರ ಒಂದು ಸೆಕೆಂಡ್ ವೇವ್ ಬರ್ತದೆ, ಇನ್ನೂ ಅದು ಬಹಳ ಕಷ್ಟಕರವಾಗಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರೆ ಸರ್ಕಾರದ ಮಟ್ಟದಲ್ಲಿ ಆಗ್ಲಿ, ಸಮಾಜದ ಮಟ್ಟದಲ್ಲಾಗ್ಲಿ ಇದರ ಬಗ್ಗೆ ಎಷ್ಟು ಜಾಗರೂಕತೆಯಿಂದ ಇರಬೇಕಾಗಿತ್ತು, ಬಹುಶಃ ಅದು ಆಗಿಲ್ಲ. ಅದಕ್ಕೆ 108 ಕಾರಣಗಳಿರ್ಬೋದು, ಸಮರ್ಥನೀಯವಾದಂತಹ ಕಾರಣಗಳಿರ್ಬೋದು. ಅದನ್ನ ನಾನು ಇಲ್ಲಿ ಪರಿಶೀಲಿಸಿದ ಹೆಚ್ಚಾಗಿ ಪರಿಸ್ಥಿತಿ ಕೈ ಮೀರ್ತಾ ಇದೆ. ಈಗ ಏನ್ ಮಾಡ್ಬೇಕು, ಇನ್ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಮುಂದೆ ಇರ್ತಕ್ಕಂಥ. ಸರ್, ಡಾಕ್ಟರ್ ರವಿ ಅವರಿಗೆ ಕೇಳೋಣ. ಹಿ ಇಸ್ ಇನ್ ಹರೀಸ್. ಡಾಕ್ಟರ್ ರವಿ ಅವರೇ, ಮತ್ತೊಮ್ಮೆ ನನ್ನ ಪ್ರಶ್ನೆ ನಿಮಗೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ವ್ಯಾಕ್ಸಿನೇಷನ್ ಬಂದಾಗ ನಾವು ಮೊದಲನೇ ಪ್ರಯಾರಿಟಿ ಕೊಟ್ಟಿದ್ದು ಹೆಲ್ತ್ ವರ್ಕರ್ಸ್ಗೆ, ಡಾಕ್ಟರ್ಸ್ಗೆ, ನರ್ಸಸ್ಗೆ, ಸಪೋರ್ಟಿಂಗ್ ಸ್ಟಾಫ್ಗೆ. ಅವರೇ ಹಿಂಜರಿತ ತೋರಿಸ್ಬಿಟ್ರು. ಯಾಕೆ? ವೈರಸ್ಗೆ ಹೆದರ್ಕೊಳ್ಳೋದು ಅರ್ಥವಾಗುತ್ತೆ, ವ್ಯಾಕ್ಸಿನ್ಗೂ ಹೆದರ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಜನಸಾಮಾನ್ಯರಿಗೆ ಯಾವ ರೀತಿ ವಿಶ್ವಾಸ ಬರುತ್ತೆ, ಯಾವ ರೀತಿ ಧೈರ್ಯ ಬರುತ್ತೆ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ? ಈ ಮನಸ್ಥಿತಿಗೆ ಏನು ಕಾರಣವಾಗಿರ್ಬೋದು? ಡಾಕ್ಟರ್ ರವಿ ಅವರು ತಾವೇ ಹೇಳಬೇಕು. ತಾವು ಇಡೀ ಜೀವನವನ್ನು ತಾವು ವೈರಾಲಜಿಗೆ ಸಮರ್ಪಿಸ್ಕೊಂಡಿದ್ರಿ. ವೈರಸ್ ಬಗ್ಗೆ ಇದ್ದ ಭಯ ವ್ಯಾಕ್ಸಿನ್ ಬಗ್ಗೆ ಯಾಕೆ ಬಂತು ಅಂತ? ರವಿ ಸರ್, ತಮಗೆ ಪ್ರಶ್ನೆ ಕೇಳ್ತಾ ಇಲ್ವಾ? ಇಲ್ಲ, ರವಿ ಸರಿಗೆ ಕೇಳಿಸ್ತಾ ಇರಲಿಲ್ಲ ಅನ್ಸುತ್ತೆ. ಆಡಿಯೋ ಪ್ರಾಬ್ಲಮ್ ಇರಬೇಕು ಅನ್ಸುತ್ತೆ. ನೋಡೋಣ, ಚೆಕ್ ಮಾಡ್ಕೊಳ್ಳೋಣ. ಸರ್, ಪ್ರಭುದೇವ್ ಸರ್, ಜಯದೇವ ಕಾರ್ಡಿಯಾಲಜಿ ಸಂಸ್ಥೆ ಕಟ್ಟಿದಾಗ ಇಟ್ ವಾಸ್ ಸ್ಟಿಲ್ ಎ ಪರ್ಸನಲ್ ಹೆಲ್ತ್ ಕ್ರೈಸಿಸ್. ಹಾರ್ಟ್ ಪ್ರಾಬ್ಲಮ್ ಅನ್ನೋದು ವ್ಯಕ್ತಿಗತವಾದ ಒಂದು ಆರೋಗ್ಯ ಸಮಸ್ಯೆ. ಇದು ಸಮುದಾಯದ ಸಮಸ್ಯೆ. ಇಟ್ಸ್ ಅ ಕಮ್ಯುನಿಟಿ ಹೆಲ್ತ್ ಕ್ರೈಸಿಸ್. ಸೊ ಅಕಸ್ಮಾತ್ ನೀವು ಇವತ್ತು ಇನ್ನೂ ಸೇವೆಯಲ್ಲಿದ್ದರೆ ಯಾವ ರೀತಿ ನಿಭಾಯಿಸ್ಬೋದಾಗಿತ್ತು? ಕಳೆದ ವರ್ಷ ಏನಾಯಿತು ಅಂದರೆ ನಿಮ್ಮ ಜಯದೇವ ಹಾಸ್ಪಿಟಲ್ ವೈದ್ಯರಿಗೆ ಬೆಡ್ ಸಿಗದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮೊದಲನೇ ಅಲೆಯಲ್ಲೇ. ಆ್ಯಂಡ್ ದೇ ಹ್ಯಾಡ್ ಟು ಬಿ ಅಡ್ಮಿಟೆಡ್ ದೇರ್ ಇಟ್ ಸೆಲ್ಫ್. ಅಲ್ಲಿ ಸವಲತ್ತುಗಳು ಇಲ್ಲದೆ ಅದು ಕೂಡ ಮಾಡಿದರು, ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡ್ರು. ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಪಬ್ಲಿಕ್ ಹೆಲ್ತ್ ಕೇರ್ ಸಿಸ್ಟಮ್ಮು ಸೊರಗಿಬಿಟ್ಟಿದೆಯಾ, ಸೋಲ್ತಾ ಇದೆಯಾ? ಒಂದು ನಾವು ಮೊದಲನೇ ಅಲೆಯಲ್ಲಿ ಮಾಡಿದ ಮೇಜರ್ ಮಿಸ್ಟೇಕ್ ಅಂದರೆ ಒಂದು ICMR ಗೈಡ್ಲೈನ್ಸು ಕರೆಕ್ಟಾಗಿ ಬರಲಿಲ್ಲ. ಒಂದು ನಿಯರ್ಲಿ 80%, 85% ಆಫ್ ದಿ ಪೇಷಂಟ್ಸ್ ಹೂ ಸಫರ್ಡ್ ಕೊರೋನಾ ಪಾಸಿಟಿವ್ ರಿಸಲ್ಟ್. ಕೊರೋನಾ ಪಾಸಿಟಿವ್ ಆದರೆ ಸಾಕು ಕರ್ಕೊಂಡು ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಬಿಡ್ತಾಯಿದ್ರು. ಸೊ ಹಾಗಾಗಿ ನಮ್ಮಲ್ಲಿ ಬೆಡ್ ಸ್ಟ್ರೆಂತೆ ಕಮ್ಮಿ ಇಲ್ಲ. ನಮ್ಮಲ್ಲಿ ಸುಮಾರು 1000 ಜನಕ್ಕೆ 2 ಬೆಡ್ 3 ಬೆಡ್ ಇರುತ್ತೆ. ಸೊ ಹಂಗಾಗಿ ಇರತಕ್ಕಂಥ ಬೆಡ್ಡಿನ ವ್ಯವಸ್ಥೆಯಲ್ಲಿ ತುಂಬ ಟೈಟ್ ಆಯ್ತು ಅದು. ಸೊ ಯಾರಿಗೆ ಬೆಡ್ ಬೇಕಾಗಿತ್ತು ಅಂದರೆ 15% ಜನಗಳಿಗೆ, 20% ಜನಗಳಿಗೆ ಬೆಡ್ ಬೇಕಾಗುತ್ತೆ. 80% ಯಾರಿಗೆ ಬೆಡ್ ಬೇಕಾಗಿರಲಿಲ್ಲ ಅವರೆಲ್ಲ ಆಸ್ಪತ್ರೆಯಲ್ಲಿದ್ದರು. ಯಾರು ಸೀರಿಯಸ್ ಆಗಿದ್ರು ಅವರ ಆಂಬುಲೆನ್ಸಲ್ಲಿ ದಾರಿಯಲ್ಲಿ ಸಾಯ್ತಾಯಿದ್ರು. ಸೊ ಹಾಗಾಗಿ ದೆರ್ ವಾಸ್ ಎ ಗೈಡ್ಲೈನ್ ಮಿಸ್ಟೇಕ್ ಫ್ರಮ್ ದಿ ಮೆಡಿಕಲ್ ಬಾಡಿ ಇಟ್ ಸೆಲ್ಫ್. ಸೊ ದಟ್ ವಾಸ್ ದ ರೀಸನ್. ಅದಾದಮೇಲೆ ದೆನ್ ಇಟ್ ವಾಸ್ ರೆಕ್ಟಿಫೈಡ್ ಆ್ಯಂಡ್ ದೇರ್ ವರ್ ನಾಟ್ ಮೆನಿ ICU ಬೆಡ್ಸ್ ವರ್ ಅವೈಲಬಲ್. ಈಗ ಅಫ್ಕೋರ್ಸ್ ಒಂದು ಫಸ್ಟ್ ವೇವ್ ಮುಗಿಯೋ ಹೊತ್ತಿಗೆ ಸುಮಾರು 27,000 ICU ಬೆಡ್ಸ್ ಇತ್ತು. ಈಗ ನಾವು ಇಟ್ ಹಸ್ ಬಿನ್ ಇನ್ಕ್ರೀಸ್ ಟು 37,000 ICU ಬೆಡ್ಸ್. ಮೊದಲು ದೇರ್ ವಾಸ್ ಅಬೌಟ್ 67,000 ಆಕ್ಸಿಜನ್ ಫೆಸಿಲಿಟಿ ಬೆಡ್ಸ್ ಇತ್ತು. ಈಗ ಇಟ್ ಇಸ್ ಗಾನ್ ಅಪ್ ಟು 98,000. ಆದ್ರೂ ಈಗ ಒಂದು ದಿವಸಕ್ಕೆ 3,16,000 ಜನ ಇನ್ಫೆಕ್ಟ್ ಆಗ್ತಾ ಇದ್ರೆ ಅದರಲ್ಲಿ ಸುಮಾರು ಒಂದು 20% ಆದರೂ ಸೀರಿಯಸ್ ಆಗಿ ಅವರಿಗೆ ಬೆಡ್ಸ್ ಬೇಕಾಗುತ್ತೆ. ಅದರಿಂದ ಆ ಸೀರಿಯಸ್ ಆಗಿರೋ ಪೇಷಂಟ್ಸ್ಗೆ ಬೆಡ್ ಸಿಗ್ತಾ ಇಲ್ಲ. ಸರ್, ಈಗ ರವಿ ಅವ್ರು ಮತ್ತೆ ಲೈನಿಗೆ ಬಂದ್ರೆ ನೋಡಿ. ರವಿ ಸರ್, ನಿಮಗೆ ಪ್ರಭುದೇವ್ ಅವರು ಒಂದು ಪ್ರಶ್ನೆ ಕೇಳಬೇಕಂತೆ ನಿಮಗೆ. ಸರ್ ಮಾತಾಡಿ. ಸರ್ ನಮಸ್ಕಾರ. ಸರ್ ಕೇಳಿಸ್ತಾ ಇದೆಯಾ? ನಮಸ್ಕಾರ. ರವಿ ಸರ್ ಕೇಳಿಸ್ತಾ ಇದೆಯಲ್ಲ? ಇಲ್ಲ ಸರ್, ಕೇಳಿಸ್ತಾ ಇಲ್ಲ. ತಾವೇ ಹೇಳಿ ಆ ಪ್ರಶ್ನೆ ಏನು. ಸರ್ ನೀವು ಹೇಳಿಬಿಡಿ, ಕೇಳಿಸ. ಒಂದು ಈಗ ನಮ್ಮಲ್ಲಿ ಕೇವಲ 2 ವ್ಯಾಕ್ಸಿನ್
ಕೋವ್ಯಾಕ್ಸಿನ್. ಈ 4 ತಿಂಗಳಲ್ಲಿ ನಾವು ಕೊಟ್ಟಿರೋದು ಕೇವಲ 13 ಕೋಟಿ ಜನಕ್ಕೆ ವ್ಯಾಕ್ಸಿನೇಷನ್ ಫಸ್ಟ್ ಡೋಸ್ ಮಾಡಿದೆ. ಆ್ಯಂಡ್ ಮತ್ತೆ ಇನ್ನೊಂದು 2 ಡೋಸ್ ಮುಗಿದಿರೋದು ಕೇವಲ 1 ಕೋಟಿ ಮಾತ್ರ. ಈ ರೀತಿ ನಾವು ವ್ಯಾಕ್ಸಿನೇಷನ್ ಮಾಡ್ಕೊಂಡ್ರೆ ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ 1.5 years ಟು ಕಂಪ್ಲೀಟ್ ವ್ಯಾಕ್ಸಿನೇಷನ್. Instead, what I suggest is that why can't we have some sort of a cafeteria approach? Get all the world vaccines available in the open market in India, and then allow people to take vaccinations as and when they are capable of taking. Is it a feasible solution? The cafeteria approach for vaccine procurement. ತಮ್ಮ ಪ್ರಶ್ನೆ ಗೊತ್ತಾಯ್ತಾ ಸರ್? ಡಾಕ್ಟರ್ ರವಿ ಸರ್, ಪ್ರಶ್ನೆ ಗೊತ್ತಾಯ್ತಾ? ಹಲೋ ಸರ್, ರವಿ ಸರ್, ಸಂಪರ್ಕ ಸಿಗ್ತಾ ಇಲ್ಲ. ಇಲ್ಲ ಯಾಕೋ ಅವರಿಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ತಮ್ಗೆ ಕೇಳಿಸ್ತಾ ಇಲ್ವಾ ಸರ್? ಇಲ್ಲ 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 ಮತ್ತೆ ನಾನು 2 ಮಾತು ಹೇಳ್ಬಿಡ್ತೀನಿ. ಹಾಂ ಹೇಳಿ ಸರ್. ಇದು ನಮ್ಮಲ್ಲಿ ಈಗ ಇರತಕ್ಕಂಥದ್ದು ನಾನು ಹೇಳಿದಂಗೆ ಕೇವಲ 2 ವ್ಯಾಕ್ಸಿನ್ ನಾವು ಚಾಲ್ತಿಯಲ್ಲಿದೆ. ಸ್ಪುಟ್ನಿಕ್ ವ್ಯಾಕ್ಸಿನ್ಗೆ ಪರ್ಮಿಷನ್ ಸಿಕ್ಕಿದೆ, ಬಟ್ ಇನ್ನು ಪ್ರೊಡಕ್ಷನ್ ಶುರುವಾಗಿಲ್ಲ. ಈ ಜಾನ್ಸನ್ ಆ್ಯಂಡ್ ಜಾನ್ಸನಲ್ಲಿ ಸಿಂಗಲ್ ಇಂಜೆಕ್ಷನ್ ಬಂದಿದೆ. ಅದು ಕೂಡ ಇನ್ನೂ ಇಲ್ಲಿ ಚಾಲ್ತಿಯಲ್ಲಿ ಇಲ್ಲ. ಕೇವಲ ಅಮೆರಿಕದಲ್ಲಿ ಸುಮಾರು ಜನಕ್ಕೆ ಕೊಟ್ಟಿದ್ದಾರೆ, ಅದು ಏನೋ ಪ್ರಾಬ್ಲಮ್ ಆಗಿ ಅಲ್ಲಿ ಸ್ಟಾಪ್ ಮಾಡಿದ್ದಾರೆ. ನಮ್ಮಲ್ಲಿ ಕೇವಲ 2 ವ್ಯಾಕ್ಸಿನ್ ಇಟ್ಕೊಂಡು ನಾವು ಅಥವಾ 3 ವ್ಯಾಕ್ಸಿನ್ ಇಟ್ಕೊಂಡು ವ್ಯಾಕ್ಸಿನೇಟ್ ಮಾಡೋದಾದರೆ ಇಟ್ ವಿಲ್ ಟೇಕ್ ಅನದರ್ 1.5 years. ವಿ ವಿಲ್ ಬಿ ನೋವೇರ್ ಟಿಲ್ ದಿ ಕೊರೋನಾ ಎಂಗಲ್ಫ್ಸ್ ಅಸ್. ಅದಕ್ಕೋಸ್ಕರ vaccinate as many people as possible and as early as possible. That is the approach. So you get Pfizer ಇಂದ ತಗೊಂಡು ಬನ್ನಿ, ಇದು mRNA ಅಥವಾ DNA ವ್ಯಾಕ್ಸಿನ್ಸ್ ಅಂತ ಇದೆ. DNA ವ್ಯಾಕ್ಸಿನ್ಸು ಅದರಲ್ಲಿ ನಮಗೆ ಅಡ್ವಾಂಟೇಜ್ ಅಂದರೆ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಬಿಟ್ವೀನ್ 2 and 8 degrees centigrade, ವಿಚ್ ಯು ಗಾಟ್ ಫೆಸಿಲಿಟಿ. ವೆರಾಸ್ Pfizer ಆ್ಯಂಡ್ ಮಾಡರ್ನಾ ವ್ಯಾಕ್ಸಿನ್ಸ್ ಏನಿದೆ ಅದು -70 degrees ಸ್ಟೋರ್ ಮಾಡಬೇಕಾಗುತ್ತೆ. ಆ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಅದರಿಂದ ಅದು ಕಷ್ಟ ಆಗ್ಬೋದು. ಈ ಸ್ಪುಟ್ನಿಕ್ ಕೂಡ ಇದು DNA ವ್ಯಾಕ್ಸಿನ್, ಅದು ಕೂಡ 2 ರಿಂದ 8 degrees centigrade ಸ್ಟೋರ್ ಮಾಡ್ಬೋದು. ಇದೇ ರೀತಿಯ ಸುಮಾರು ಒಟ್ಟು 120 ಕ್ಯಾಂಡಿಡೇಟ್ಸ್ ಆರ್ ದೇರ್, WHO ಅಪ್ರೂವ್ಡ್ ವ್ಯಾಕ್ಸಿನ್ಸ್. ಕೆಲವು ಟ್ರಯಲಲ್ಲಿದೆ, ಕೆಲವು ಬರ್ತಾ ಇದ್ದಾವೆ. ಈ ಎಲ್ಲ ಇರತಕ್ಕಂಥ ವ್ಯಾಕ್ಸಿನ್ಗಳನ್ನು ಇನ್ ಓಪನ್ ಮಾರ್ಕೆಟ್ ಟೇಕ್ ಆಲ್ ದ ವ್ಯಾಕ್ಸಿನ್ಸ್ ಹಿಯರ್. ಅದನ್ನು ಎಲ್ಲ ಪ್ರೈವೇಟ್ ಪ್ರಾಕ್ಟೀಷನ್, ಬಿಕಾಸ್ ಇಂಡಿಯಾ ಇಸ್ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಕ್ಯಾರ್ ಫಾರ್ 80% ಆಫ್ ಇಂಡಿಯಾಸ್ ಹೆಲ್ತ್ ನೀಡ್ಸ್. ನೀವು ಯು ಕಾಂಟ್ ಎಕ್ಸ್ಕ್ಲೂಡ್ ಪ್ರೈವೇಟ್ ಪ್ರಾಕ್ಟೀಷನರ್ಸ್. ಪ್ರೈವೇಟ್ ಹಾಸ್ಪಿಟಲ್ಸು, ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಅವ್ರನ್ನ ಇನ್ವಾಲ್ವ್ ಮಾಡಿದರೆ ಈ ವ್ಯಾಕ್ಸಿನೇಷನ್ ಡ್ರೈವ್ ಏನಿದೆ ಅದು ಬೇಗ ಮುಗಿಯೋ ಸಾಧ್ಯತೆ ಇದೆ. ಅಂಡ್ ಇಟ್ ಗಿವ್ಸ್ ಪ್ರೊಟೆಕ್ಷನ್. ತಾವು ಈಗ ಸ್ಪುಟ್ನಿಕ್ ಅಂತ ಅವರು ಉಲ್ಲೇಖ ಮಾಡಿದ್ರಿಂದ ನಮಗೆ ತುಂಬ ಹೆಮ್ಮೆ ಇದೆ. ಡಾಕ್ಟರ್ ರವಿ ಅವರೇ, ತಮ್ಮನ್ನು ರಷ್ಯಾ ಸರ್ಕಾರ ಫೆಬ್ರವರಿಯಲ್ಲಿ ಸ್ಪುಟ್ನಿಕ್ ವ್ಯಾಕ್ಸಿನ್ ಡೆವಲಪ್ಮೆಂಟ್ನಲ್ಲಿ ತಮ್ಮನ್ನ ಕನ್ಸಲ್ಟೆಂಟ್ ಆಗಿ ತಮಗೆ ನೇಮಕ ಮಾಡಿಕೊಂಡಿದೆ. ಇದು ಕನ್ನಡಿಗರು ಕೂಡ ಹೆಮ್ಮೆ. ತಮಗೆ ಕೇಳಿಸ್ತಾ ಇದ್ರೆ ತಾವು ಇದ್ರ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ಕೊಡೋದಿದೆಯಾ ಸ್ಪುಟ್ನಿಕ್ ವ್ಯಾಕ್ಸಿನ್ ಬಗ್ಗೆ? ಡಾಕ್ಟರ್ ರವಿ ಸರ್, ಸಂಪರ್ಕ ರವಿ ಸರ್ ಹಲೋ, ಸಂಪರ್ಕ ಇಲ್ಲ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸೊ ಅಲ್ಟಿಮೇಟ್ಲಿ ಖಾಸಗಿ ವಲಯಕ್ಕೆ ಹೆಚ್ಚಿನ ಜವಾಬ್ದಾರಿ ಕೊಡಬೇಕು ಅಂತ ತಮ್ಮ ಪ್ರಕಾರ? ಹೆಚ್ಚಿಗೆ ಕೊಡಿ ಅಂತ ಹೇಳ್ತಾ ಇಲ್ಲ, ಅದು ಕೊಡದೇ ಇದ್ರೆ ಆಗೋದಿಲ್ಲ, ಕೆಲಸ ಆಗೋದಿಲ್ಲ. ಬಟ್ ಅವ್ರನ್ನೂ ಕೂಡ ತಗೋಬೇಕು ಈ ಹೋರಾಟದಲ್ಲಿ. ಆದರೆ ಸರ್, ನೀವು ಹೇಳಿದ ಹಾಗೆ ಇದ್ರ ಉತ್ಪಾದನೆಯ ಪ್ರಮಾಣ ಕಮ್ಮಿ ಇದೆಯಲ್ಲ ಸರ್, ನಮ್ಗಷ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ 45 ವರ್ಷದ ಮೇಲ್ಪಟ್ಟವರಿಗೆ ಅಂತ ಕೂಡ ಮಾಡಿದ್ರು. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅಷ್ಟು ಉತ್ಪಾದನೆ ಆಗ್ತಾ ಇಲ್ಲ. ಆ ಉತ್ಪಾದನೆಗೆ ತಕ್ಕ ಹಾಗೆ ಒಂದೊಂದಷ್ಟು ಕ್ಯಾಟಗರಿನ ಮಾಡ್ಕೊಂಡು ಬಂದ್ರು. ಈಗ ಎಲ್ರಿಗೂ ಕೂಡ ಸಿಗೋಂಗ್ ಆಗ್ಬೇಕು ಅಂದ್ರೆ ಉತ್ಪಾದನೆ ಅವ್ರು ಹೇಳ್ತಾರೆ ಬರೀ 2 ಯಾಕೆ ಎಲ್ರಿಗೂ ಕೊಡಿ ಅಂತ. ಮಿಕ್ಕಿರೋ ವ್ಯಾಕ್ಸಿನ್ಸ್ ಕೂಡ ಓಪನ್ ಮಾರ್ಕೆಟ್ ಇಂದ ತರಿಸಿ ಎಲ್ರಿಗೂ ಸಿಗ್ಲಿ ಅದು. ಬಟ್ ಇನ್ನೊಂದು ಈ ಕೋವಿಶೀಲ್ಡ್ ದೇ ಆಸ್ ಫಾರ್ ಗವರ್ಮೆಂಟ್ ಹೆಲ್ಪ್ ಆಫ್ 3,500 crores ಟು ರ್ಯಾಂಪ್ ಅಪ್ ಟು 100 million doses. ಅದು ಈಗ ಸಿಕ್ಕಿದೆ ಕೊಟ್ಟು ಬಿಟ್ರು. ಇವನ್ ಕೋವ್ಯಾಕ್ಸಿನ್ ಕೂಡ ಕೊಟ್ಟಿದ್ದಾರೆ. ಅದು ನೌ ದೇ ಆರ್ ಸ್ಕೇಲಿಂಗ್ ಅಪ್ ಟು 50 million doses. ಇದು 2ರಿಂದ ಸಾಕಾಗೋದಿಲ್ಲ. 1.5 ವರ್ಷ ಬದಲು 6 ತಿಂಗಳಲ್ಲಿ ಮುಗಿಸಿ ಅಂತ ನಾನು ಕೇಳ್ತಾ ಇರೋದು. ಆಗ ಒಂದು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಯಾರಿಗೆ 2 ಡೋಸ್ ಇದು ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ, 99.96% ವಿಲ್ ನಾಟ್ ಗೆಟ್ ಇನ್ಫೆಕ್ಟೆಡ್. ದಟ್ ಇಸ್ ದ ಡಾಟಾ ಪ್ರೊಡ್ಯೂಸ್ಡ್ ಬೈ ದಿ ಇಂಡಿಯನ್ ಹೆಲ್ತ್ ಮಿನಿಸ್ಟ್ರಿ. Those who have taken vaccination full dose, 99.9% they are free. And supposing you take 1 injection, that also reduces the viral load. That also gives you protection from the major complications. Like they don't have to go to a ventilator ಅಥವಾ ಆಕ್ಸಿಜನ್ ಅವಶ್ಯಕತೆ ಬರಲ್ಲ. ಆ ವೈರಲ್ ಲೋಡ್ನ ಇಟ್ ವಿಲ್ ಪ್ರಿವೆಂಟ್ಸ್ ದಟ್. ಆದ್ದರಿಂದ ಪ್ಲೀಸ್ ಸಿ ದಟ್ ದಿ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಈಸ್ ಎಕ್ಸ್ಪೆಡೈಟೆಡ್ ಇಮ್ಮಿಡಿಯೇಟ್ಲಿ.
ಕರೆಕ್ಟ್ ಅಲ್ಲ, ಅದು ನಿಮಗೆ ನಿಮ್ಮ ಮಾತಿಗೆ ಪೂರಕವಾಗಿ ಇವತ್ತು ನಮ್ಮಲ್ಲಿ ಪರ್ಸೆಂಟೇಜ್ ಲೆಕ್ಕ ನೋಡೋಕೆ ಹೋದರೂ ಕೂಡ ಬಹಳ ಕಮ್ಮಿ ಆಗಿಬಿಟ್ಟಿದೆ. ಅಂದರೆ ಅದರಲ್ಲೂ ವ್ಯಾಕ್ಸಿನೇಷನ್ ತೆಗೆದುಕೊಂಡವರಿಗೆ ಇನ್ಫೆಕ್ಟ್ ಆಗುವಂಥದ್ದು ಬಹಳ ಕಮ್ಮಿ ಆಗಿದೆ. ಬೇರೆ ದೇಶಗಳಿಗೆ ಹೋಲಿಸಿದ್ರು ಕೂಡ, ಇಟಲಿಯಲ್ಲೂ ಕೂಡ ಅಲ್ಲಿ ಜನಸಂಖ್ಯೆ ಕಮ್ಮಿ ಇರ್ಬೋದು. ಇವತ್ತಲ್ಲಿ ಹೇಗಾಗಿದೆ ಅಂದರೆ ನೋ ಮಾಸ್ಕ್, ಅದು ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ಅದು ಬೇರೆ ನೆಕ್ಸ್ಟ್ ಬೇರೆ ಬೇರೆ ಅಲೆಗಳು ಕೂಡ ಬರ್ಬೋದು. ಆದರೆ ವ್ಯಾಕ್ಸಿನೇಷನ್ ಎಷ್ಟು ನಮಗೆ ಅವಶ್ಯಕತೆ ಇದೆ ಅನ್ನೋದು, ಈ ಮಾತು ಯಾಕಂತ ಹೇಳಿದ್ರೆ ಈಗಾಗಲೇ ಸಾರ್ ಹೇಳಿದ ಹಾಗೆ ಆರೋಗ್ಯ ಸಿಬ್ಬಂದಿಗಳೇ ಹಿಂಜರಿಯೋದಕ್ಕೆ ಶುರು ಮಾಡಿದ್ರು ಆ ಟೈಮಲ್ಲಿ. ವ್ಯಾಕ್ಸಿನೇಷನ್ನ ಆ ಒಂದು ಅಗತ್ಯತೆ ಎಷ್ಟಿದೆ ಅನ್ನೋದು ಕೂಡ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಆದರೆ ನೀವು ಹೇಳಿದ ಹಾಗೆ ಇವತ್ತು ಅದು ಬೇಕಾಗಿದೆ, ಅವಶ್ಯಕತೆ ಇದೆ ಎಲ್ರಿಗೂ ಕೂಡ. ಈಗ ಏಪ್ರಿಲಿಂದ ಕೂಡ 18 ವರ್ಷದ ಮೇಲ್ಪಟ್ಟವರಿಗೂ ಮೇ ಕೂಡ ಸಿಗೋ ಫಸ್ಟಿಂದ ಕೊಡ್ತಾ ಇದ್ದಾರೆ. ಮೇ ಫಸ್ಟ್ ಮೇಯಿಂದ ಏಪ್ರಿಲ್ ಎಂಡ್ ಆಗ್ತಾ ಇದ್ದಂಗೆ ಸಿಕ್ಬಿಡುತ್ತೆ ನಮಗೆ. ದಟ್ಸ್ ಅ ವೆರಿ ಗುಡ್ ಡಿಸಿಷನ್. ಐ ಮಸ್ಟ್ ಕಂಗ್ರ್ಯಾಚುಲೇಟ್ ದ ಪ್ರೈಮ್ ಮಿನಿಸ್ಟರ್. ಐ ಥಿಂಕ್ ಯು ಶುಡ್ ಎಕ್ಸ್ಪೆಡೈಟ್ ಇಟ್. ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಕೊಡಿ. ಕೇವಲ ಈಗ ಬೆಳಗ್ಗೆ 9 to 4 ಮಾತ್ರ ಕೊಡ್ತಾ ಇದ್ದಾರೆ. ಪ್ಲೀಸ್ ಮೇಕ್ ಇಟ್ ಎನಿ ಟೈಮ್ ಎನಿವೇರ್. ಸಿ ದಟ್ ಪೀಪಲ್ ಆರ್ ಪ್ರೊಟೆಕ್ಟೆಡ್. ಹೌದು. ಅದಕ್ಕಿಂತ ಮುಖ್ಯವಾಗಿ ನಮ್ಗೆ ಆಕ್ಸಿಜನ್ನು ಕೂಡ ಇಂಪಾರ್ಟೆಂಟ್ ಆಗಿದೆ ಸರ್ ಈ ಸಂದರ್ಭದಲ್ಲಿ. ಈಗ ನಮಗೆ ವ್ಯಾಕ್ಸಿನ್ ಬರುತ್ತೆ, ಅದು ನೆಕ್ಸ್ಟ್ ಆಯಿತು, ಈಗ ಬಂದ ನಂತರ ಆಯಿತು. ಅದಕ್ಕಿಂತ ಮೊದಲು ಈ ಸಂದರ್ಭದಲ್ಲಿ ಹೆಂಗಾಗ್ತಾ ಇದೆ ಅಂದರೆ ಪ್ರತಿನಿತ್ಯ ನೀವು ನೋಡಬಹುದು 100 ದಾಟ್ ಹೋಗಿದೆ ಸಾವಿನ ಸಂಖ್ಯೆ ಇವತ್ತು. ನಮ್ಮ ಬೆಂಗಳೂರಂತೂ ಈಗ 100 ಟಚ್ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮೊದಲು ಸಿಗದೇ ಇರುವಂಥದ್ದೇ ಆಕ್ಸಿಜನ್. ನಮಗೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಆಕ್ಸಿಜನ್ ರಿಕ್ವೈರ್ಮೆಂಟ್ ಹೇಗಿದೆ ಅಂದರೆ 50,000 ಬೆಡ್ ಇದ್ದರೆ ಯು ನೀಡ್ 1,500 tons ಆಫ್ ಆಕ್ಸಿಜನ್. ನಮ್ಮಲ್ಲಿ ವಿ ಆರ್ ನಾಟ್ ಗೆಟಿಂಗ್ ಮೋರ್ ದೆನ್ 1,000 tons ಆಫ್ ಆಕ್ಸಿಜನ್. ಸೊ ವಿ ಆರ್ ಫಾಲಿಂಗ್ ಶಾರ್ಟ್ ಬೈ ನಿಯರ್ಲಿ 500 tons ಆಫ್ ಆಕ್ಸಿಜನ್. ಅದನ್ನು ನಾವು ಪ್ರೊಡಕ್ಷನ್ ಮಾಡಬೇಕು. ಆ ಪ್ರೊಡಕ್ಷನ್ ಮಾಡಲಿಕ್ಕೆ ಏನಾಗಿತ್ತು, ಒಂದು ಯು ಮಸ್ಟ್ ಡೆವಲಪ್ ಆಕ್ಸಿಜನ್ ಲಿಕ್ವಿಡ್ ಆಕ್ಸಿಜನ್ ಪ್ಲಾಂಟ್ಸ್. ಅದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಬಟ್ ಯು ಡೈವರ್ಟ್ ಆಲ್ ದಿ ಇಂಡಸ್ಟ್ರಿಯಲ್ ಆಕ್ಸಿಜನ್ ಟು ದಿ ಮೆಡಿಕಲ್ ಆಕ್ಸಿಜನ್. ಅದನ್ನು ಯು ಮಸ್ಟ್ ಯೂಸ್ ಫಿಲ್ಟರ್ಸ್ ಆ್ಯಂಡ್ you can't give industrial oxygen to the patients. Okay. See, lungs are comfortable taking only 21% of the oxygen which is available in the atmosphere. If you give more, like if you give 80% oxygen infuse madidre, it causes damage to the lungs. Oxygen has got both it's like a tight knife edge. ನೀವು ಜಾಸ್ತಿ ಆಕ್ಸಿಜನ್ ಕೊಟ್ಟರೆ ಡ್ಯಾಮೇಜ್ ಆಗುತ್ತೆ, ಕಡಿಮೆ ಹೈಪಾಕ್ಸಿ ಆದರೆ ಅದು ಡ್ಯಾಮೇಜ್ ಆಗುತ್ತೆ. ಇಟ್ ಮಸ್ಟ್ ಬಿ ಅರೌಂಡ್ 21 to 22% ಇದ್ದರೆ ಮಾತ್ರ ವಿ ಆರ್ ಏಬಲ್ ಟು ಬ್ರೀತ್ ವೆಲ್ ಆ್ಯಂಡ್ ದ ಲಂಗ್ಸ್ ವಿಲ್ ಫಂಕ್ಷನ್ ನಾರ್ಮಲಿ. ಸೊ ಅದ್ರ ಜೊತೆಗೆ ತಾವು ಒಂದು ಸರ್ಕಾರಿ ಸ್ವಾಯತ್ತ ಸಂಸ್ಥೆ ಮುಖ್ಯಸ್ಥರಾಗಿದ್ದರೆ ಅನೇಕ ವರ್ಷಗಳ ಕಾಲ. ಇವತ್ತೇನಾಗ್ಬಿಟ್ಟಿದೆ, ಈ ಆರೋಗ್ಯ ಇಲಾಖೆ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ, ಎರಡೂ ಇಲಾಖೆಗಳಲ್ಲೂ ಕೂಡ ವೈದ್ಯರಿಗೆ, ತಜ್ಞ ವೈದ್ಯರಿಗೆ, ವೈದ್ಯಾಧಿಕಾರಿಗಳಿಗೆ ಯಾವುದೇ ಅಧಿಕಾರ ಇಲ್ಲದಂಥ ಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ. ಒಬ್ಬ ಆರೋಗ್ಯ ಇಲಾಖೆಯ ನಿರ್ದೇಶಕರ ಮೇಲೆ 7 ಜನ IAS ಅಧಿಕಾರಿಗಳ ಕಾರವಾರ ನಡೀತಾ ಇದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ದೇಶಕರು ನಾಮಕಾವಾಸ್ತೆ ನಿರ್ದೇಶಕರ ಥರ ಆಗೋಗ್ಬಿಟ್ಟಿದ್ದಾರೆ. ಅವ್ರ ಮೇಲೆ ಮತ್ತೆ IAS ಸವಾರಿ. ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಕೇವಲ DC ಗಳು ಮತ್ತು SP ಗಳ ಜೊತೆಗೆ. ಯಾರೊಬ್ಬರು ಕೂಡ DHO, ಡಿಸ್ಟ್ರಿಕ್ಟ್ ಸರ್ಜನ್ಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾ ಇಲ್ಲ. ಇಲ್ಲಿ ನಾಯಕತ್ವ ಬೆಳವಣಿಗೆ ಆಗೋದು ಹೇಗೆ? ಯಾವುದೇ ಡಿಸಿಷನ್ ಮೇಕಿಂಗ್ ಹುದ್ದೆಯಲ್ಲಿ ಆರೋಗ್ಯಾಧಿಕಾರಿಗಳಿಲ್ಲ. ವೈದ್ಯರುಗಳಿಗೆ 2ನೇ ಸ್ಥಾನ. ಇವರೆಲ್ಲ ಪಾಪ ತಜ್ಞ ವೈದ್ಯರುಗಳು, ಇವರೆಲ್ಲ ತಜ್ಞರ ಸಮಿತಿಯಲ್ಲಿ ಇರೋರೆಲ್ಲ ಇವರು ಸರ್ಕಾರಿ ಅಧಿಕಾರಿಗಳಾಗಿಲ್ಲ, ಅವರವರು ಸ್ವಾಯತ್ತ ಸಂಸ್ಥೆಗಳಲ್ಲಿದ್ದರು, ಕೆಲವರು ಖಾಸಗಿ ಮೆಡಿಕಲ್ ಕಾಲೇಜಲ್ಲಿದ್ದರು. ಅವರು ಇವತ್ತು ಬಹುತೇಕ ಅವರೆಲ್ಲ ನಿವೃತ್ತರಾದ ಮೇಲೆ ಇಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಇದ್ದಾರೆ. ಉಳಿದು ಹೀಗಾಯಿತು ಅಂತಂದರೆ ನಮ್ಮ ಆರೋಗ್ಯ ಇಲಾಖೆಯ ನಿರ್ವಹಣೆ ಹ್ಯಾಕೆ ಸಾಧ್ಯ? ಇಫ್ ದೇರ್ ಇಸ್ ನೋ ಲೀಡರ್ಶಿಪ್ ಪ್ರಮೋಷನ್. ತಮಗೇನು ಅನ್ಸುತ್ತೆ? ಒಂದು ಎಕ್ಸಾಂಪಲ್ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ICMR ಅಂತ ಏನಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಇಟ್ ಈಸ್ ಎ ರಿಸರ್ಚ್ ಆರ್ಗನೈಸೇಷನ್ ಆಸ್ ದ ನೇಮ್ ಇಟ್ ಸೆಲ್ಫ್ ಸೇಸ್. ಹೂ ಈಸ್ ಟೇಕಿಂಗ್ ಆಲ್ ದ ಡಿಸಿಷನ್ಸ್ ಆಫ್ ಕೋವಿಡ್ ಮ್ಯಾನೇಜ್ಮೆಂಟ್? ICMR. ಅವ್ರು ಯಾರು ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದವರಲ್ಲ. Where are the public health experts in the meeting? All these decisions are taken by research people and the IAS people. So, and in fact, every tear that comes out of a citizen in India today, these people, particularly politicians, the IAS administration and the medical people in the administration of COVID management, they have to answer all the drawbacks. They must develop a public see, it's a pandemic or an epidemic. The major role is by an epidemiologist, by a virologist, by a person who is concerned with the public health. Yes. Not a cardiac surgeon, not a cardiologist. ನಮ್ಮಲ್ಲಿ ಆರೋಗ್ಯ ಇಲಾಖೆಯಲ್ಲೇ ಒಂದು ಹಿರಿಯ ಪದವಿ ಆ ಥರದ್ದು ಒಂದು ಹುದ್ದೆನೇ ಇರಲಿಲ್ಲ. ಒಬ್ಬ ಎಪಿಡಮಾಲಜಿಸ್ಟ್ ಕೊಡಬೇಕಾದ ಪ್ರಾಮುಖ್ಯತೆನೇ ಇಲ್ಲ. ಈಗಿರೋ ಎಪಿಡಮಾಲಜಿಸ್ಟ್ಗಳವರೆಲ್ಲ ಅತಿಥಿ ತಜ್ಞರು, ಅವರೆಲ್ಲ ಬೇರೆ ಬೇರೆ ಸಂಸ್ಥೆಗಳು. ಹೌದು, ಗೆಸ್ಟ್ ಪ್ರೊಫೆಸರ್ಸ್ ಥರನೇ ಇದ್ದಾರೆ.
ತಮ್ಗೆ ಏನು ಅನ್ಸುತ್ತೆ ಇಟ್ ನೀಡ್ಸ್ ಟೋಟಲ್ ರಿವ್ಯಾಂಪ್ ಅಲ್ವಾ ನಮ್ಮ ಆರೋಗ್ಯ ವ್ಯವಸ್ಥೆ ಕೂಡ? ನಮ್ಮ ಹೆಲ್ತ್ ಸ್ಟ್ರಕ್ಚರ್ ಇಟ್ ಸೆಲ್ಫ್ ಈಸ್ ಇನ್ ಕ್ರೈಸಿಸ್. ಹೌದು. Though we have made phenomenal improvement in general public health, but the management is there is mistrust in the government setup. In fact, somebody told me the other day that government hospitals are like monuments of disease. That is a bad statement. ಹೌದು. And then I told him, you please go and see, an institution which we built. That is Jaidava Institute of Cardiology. It's a very good institution that is doing a lot of good service. Athara, don't generalize the All India Institute of Medical Science. That's a government institute. Then Postgraduate Research Institute in Chandigarh. They are all there. But only thing is, please give the decision making responsibility to the doctors. Let the doctors manage the disease. Let the IAS officers be there where they are to be. They have to be. But let them consult before taking a major decision. Let them consult the doctors of the concerned place. ಅನೇಕ ದಶಕಗಳ ನಂತರ ನಮಗೆ ಈ ಕೋವಿಡ್ ಅನ್ನೋದು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು, ಲಂಗ್ಸ್ಗೆ ಸಂಬಂಧಪಟ್ಟ ಒಂದು ಸೋಂಕು ಅಂತ ನಮ್ಗೆ ಗೊತ್ತಾಯಿತು. ಯಾಕಂದ್ರೆ ಮೊದಲೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಟಿ ಬಿ ಕಾಯಿಲೆ ಭಾಳ ದೊಡ್ಡದು, ಅದೇ ಭಾಳ ಗಂಭೀರವಾಗಿ ಮಾರಣಾಂತಿಕ ಕಾಯಿಲೆ ಅನ್ನೋ ಒಂದು ಅಭಿಪ್ರಾಯ ಇತ್ತು. ಬರ್ತಾ ಬರ್ತಾ ಟಿ ಬಿಯನ್ನು ನಿಯಂತ್ರಿಸೋದ್ರಲ್ಲಿ, ಅದರ ಚಿಕಿತ್ಸೆ ಪ್ರೋಟೋಕಾಲ್ ಡೆವಲಪ್ ಮಾಡಿದ್ರೆ ಎಲ್ಲದರಲ್ಲೂ ಯಶಸ್ವಿ ಆಗಿದ್ರೆ ಟಿ ಬಿ ಆಲ್ಮೋಸ್ಟ್ ಮರ್ತೇ ಹೋಗ್ಬಿಟ್ಟಿತ್ತು ಜನಕ್ಕೆ. ಮತ್ತು ಇದು H1N1 ಬಂದಾಗ ಮತ್ತೊಮ್ಮೆ ನಮಗೆ ಲಂಗ್ಸ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಜಾಗೃತಿ ಮೂಡಿಸಿತ್ತು. ತಾವು ಕಾರ್ಡಿಯೋಥೊರಾಸಿಕ್ ಸರ್ಜನ್ ಕೂಡ ಆಗಿದ್ರಿ ಬೈ ಡೆಸಿಗ್ನೇಷನ್ ಆಲ್ಸೋ. ವಾಟ್ ಯು ಸೇ ಇಟ್ ಇಸ್ ಅ ಟೈಮ್ ಟು ರಿವಿಸಿಟ್ ಟಿ ಬಿ ಆಲ್ಸೋ? ಟಿ ಬಿ ಕೂಡ ಬೇರೆ ಬೇರೆ ರೂಪದಲ್ಲಿ ಬಂದುಬಿಟ್ಟಿದೆ ಅಂತೆ. ಆ್ಯಂಡ್ ಕೋವಿಡ್ ಪೀಡಿತರೆಲ್ಲ ನ್ಯೂಮೋನಿಯಾ ಡೆವಲಪ್ ಮಾಡ್ಕೊಳ್ತಿದ್ದಾರಂತೆ. ಸೊ ಒಂದು ಟಿ ಬಿಯ ಒಂದು ಪ್ರಾಬ್ಲಮ್ ಏನಿದೆ ಅದು ಆ್ಯಕ್ಚುಲಿ ಮತ್ತೆ ಹೊಸದಾಗಿ ಅಥವಾ ದೊಡ್ಡದಾಗಿ ಪ್ರಮಾಣದಲ್ಲಿ ಕಾಣಿಸ್ಕೊಂಡಿದ್ದು ಏಡ್ಸ್ ಟೈಮಲ್ಲಿ. ಬಿಕಾಸ್ ಇಟ್ ಬೇಸಿಕಲಿ ರೆಡ್ಯೂಸಸ್ ದ ಇಮ್ಯುನಿಟಿ ಆ್ಯಂಡ್ ದೆನ್ ದೇ ಆರ್ ಸಸೆಪ್ಟಬಲ್ ಫಾರ್ ಆಲ್ ಇನ್ಫೆಕ್ಷನ್ಸ್. ಆವಾಗ ಏನಾಯಿತು, ಅದು ಶುರು ಆಯಿತು. ಅಷ್ಟೊತ್ತಿಗಾಗಲೇ ಮತ್ತೆ ಟಿ ಬಿ ಟ್ರೀಟ್ಮೆಂಟು ಇಂಡಿಯಾದಲ್ಲಿ ಪ್ರೊಡಕ್ಷನ್ ಮಾಡಿದಂಥ ಒಂದು ಡಾಟ್ಸ್ ಟ್ರೀಟ್ಮೆಂಟ್ ಅಂತ ಏನಿದೆ, ಇಟ್ ಹ್ಯಾಡ್ ಅ ಸ್ಪೆಕ್ಟ್ಯಾಕ್ಯುಲರ್ ಸಕ್ಸಸ್. ಫ್ರೀ ಟ್ರೀಟ್ಮೆಂಟ್ ಕೊಡೋದು, ಔಟ್ ಪೇಷೆಂಟಲ್ಲಿ ಡ್ರಗ್ಸ್ ಕೊಡೋವಂಥದ್ದು, ರೆಗ್ಯುಲರ್ ಸಿಗತಕ್ಕಂಥ ಒಂದು ಇದು. ಅದರಿಂದ ಇಟ್ ವಾಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಪರ್ಟಿಕ್ಯುಲರ್ಲಿ ಆಂಟಿ ಟಿ ಬಿ ಪ್ರೋಗ್ರಾಮ್ ಇಂಡಿಯನ್ ಗೌರ್ಮೆಂಟ್ ಎಸ್ ಪರ್ಸಿಂಗ್ ವಾಸ್ ಅ ವಂಡರ್ಫುಲ್ ಪ್ರೋಗ್ರಾಮ್. ಅದೇನಾಯ್ತು, ಈ ಕೋವಿಡ್ ಟೈಮಲ್ಲಿ ಕಂಪ್ಲೀಟ್ಲಿ ಟಿ ಬಿ ವಾಸ್ ಫರ್ಗಾಟನ್. ಈಗ 1-2 ವರ್ಷದಿಂದ ಟಿ ವಿ ಏನಾಗಿದೆ, ಡಿಫರೆಂಟ್, ರವೀಂದ್ರ ರೇಷ್ಮೆ ಅವರು ಹೇಳ್ದಂಗೆ ಇಟ್ ಈಸ್ ಕಮಿಂಗ್ ಇನ್ ಡಿಫರೆಂಟ್ ಫಾರ್ಮ್ಸ್. ಅಂದರೆ ಫಾರ್ಮ್ಸ್ ಅಂದರೆ ಈಗ ಡ್ರಗ್ ರೆಸಿಸ್ಟೆಂಟ್ ಟಿ ಬಿ ಅಂತ ಬರ್ತಾ ಇದೆ. ದಟ್ ಈಸ್ ಬಿಕಮ್ ಎ ಮೇಜರ್ ಪ್ರಾಬ್ಲಮ್. ಆ್ಯಂಡ್ ದ ಡ್ರಗ್ಸ್ ದಟ್ ಕ್ಯಾನ್ ಬಿ ಯೂಸ್ ಫಾರ್ ದೀಸ್ ಡ್ರಗ್ ರೆಸಿಸ್ಟೆಂಟ್ ಟಿ ಬಿಸ್, ದೇ ಆರ್ ಹೈಲಿ ಟಾಕ್ಸಿಕ್. And so in that way, virtually this corona has given birth to a complicated TB now. So we have to, so far all corona ಬಂದ ಮೇಲೆ ಏನಾಗಿದೆ, ಬೇರೆ ಈ ನಾನ್ ಕೋವಿಡ್ ಡಿಸೀಸಸ್ ಏನಿದೆ ಎಲ್ಲ ನೆಗ್ಲೆಕ್ಟ್ ಆಗಿಬಿಟ್ಟಿದೆ. ಲೈಕ್ ವಾಟ್ ಯು ಕಾಲ್ ಎಸ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್. ಡಯಾಬಿಟಿಸ್ ಇರ್ಬೋದು, ಎಲ್ಲ ಸೀನಿಯರ್ಸು ಮನೆಯಲ್ಲಿ ದೇ ಆರ್ ಕನ್ಫೈನ್ಡ್ ಹೋಮ್. ದೇ ಕಾಂಟ್ ಗೋ ಟು ದ ಹಾಸ್ಪಿಟಲ್ಗೆ ಹೋದರೆ ಅಟೆನ್ಷನ್ ಸಿಗೋದಿಲ್ಲ, ಅಪಾಯಿಂಟ್ಮೆಂಟ್ ಸಿಗೋದಿಲ್ಲ. ಅಥವಾ ಹಾರ್ಟ್ ಡಿಸೀಸಸ್, ಮೆನಿ ಪೀಪಲ್ ಹ್ಯಾವ್ ಡೈಡ್ ಅಟ್ ಹೋಮ್ ಬಿಕಾಸ್ ದೇ ಕಾಂಟ್ ಗೋ ಟು ದ ಹಾಸ್ಪಿಟಲ್. ಕಿಡ್ನಿ ಪೇಷಂಟ್ಸ್, ಡಯಾಲಿಸಿಸ್ ಇಲ್ಲ. ಹಾಗಾಗಿ ನಾವು ಕೊರೋನಾಗೆ ಕೊರೋನಾ ಪ್ರತಿಯೊಂದು ಹಾಸ್ಪಿಟಲಲ್ಲೂ ವಿ ಲುಕ್ ಫಾರ್ ಕೊರೋನಾ ಬೆಡ್ಸ್ ರಿಸರ್ವೇಷನ್. Nobody is asking what happens to your non-COVID patients. Even ophthalmologists and dentists have stopped their admissions. ಹಾಗಾಗಿ ನಾವು we have to revisit our policy. Corona, yes, it is very important. You provide beds, provide treatment, provide everything, but don't neglect non-corona diseases. ಎಲ್ಲ ಆಸ್ಪತ್ರೆಗಳಲ್ಲೂ ಕೊರೋನಾ ಬಿಟ್ರೆ ನಿಮಗೆ ಬೇರೆ ಬೇರೆ ಏನೂ ಯಾವ್ದು ದೊಡ್ಡ ಇಲ್ಲ. ಕಾಯಿಲೆನೇ ಅಲ್ಲ. ಸಾಂಕ್ರಾಮಿಕವಲ್ಲದ ರೋಗಗಳ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಈಗ ಸಣ್ಣ ಪುಟ್ಟದ್ದು, ಈಗ ಮನೇಲಿ ಏನಾದರೂ ಹೊಟ್ಟೆ ನೋವು, ಎದೆ ನೋವು ಅಥವಾ ಇನ್ನೊಂದು ಏನೋ ಬಂತು ಅಂದ್ರೆ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ಡಾಕ್ಟರ್ ಇಲ್ಲ ಎಲ್ಲರೂ ಕೋವಿಡ್ ಕೆಲಸ ಮಾಡ್ತಾ ಇದ್ದಾರೆ, ಕೋವಿಡ್ ಅಲ್ಲಿ ಇರ್ತಾರೆ. ಇಲ್ಲ, ಅಥವಾ ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಬರಬೇಕು. ಎಂತ ಎಮರ್ಜೆನ್ಸಿ ಇದ್ರೂ ಕೂಡ ಒಳಗಡೆ ಸರ್. ವಿಕ್ಟೋರಿಯಾದಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೋವಿಡ್ ಕೆಲಸ ಮಾಡ್ತಾ ಇದ್ದ ಕೆಲವು ಡಿಪಾರ್ಟ್ಮೆಂಟ್ನ ಇವ್ರು ಬಿಟ್ಟರೆ, ಸಿಬ್ಬಂದಿ ಬಿಟ್ಟರೆ ಉಳಿದವರೆಲ್ಲ ಆರಾಮಾಗಿದ್ರಂತೆ. ಸುಮಾರು 500 ಜನಕ್ಕೆ ಏನು ಕೆಲಸ ಇಲ್ದವ್ರ ಮನೆ ಇರ್ತಾ ಇದ್ರಂತೆ. ಕೋವಿಡ್ ಜವಾಬ್ದಾರಿ ಯಾರಿಗಿತ್ತು ಅವ್ರ ಮಾತ್ರ ಕೆಲಸ ಮಾಡ್ತಾ ಇದ್ರು. ಇಲ್ಲ, ಕೋವಿಡ್ ಜಾಬ್ ಅಂದ್ರೆ ಏನಾಯ್ತು, ಅದರಲ್ಲಿ ಒಂದು ವಿಕ್ಟೋರಿಯಾ ಹಾಸ್ಪಿಟಲ್ ಇಸ್ ಬೀಂಗ್ ಎ ಟೀಚಿಂಗ್ ಹಾಸ್ಪಿಟಲ್. ಯು ಗಾಟ್ ಎ ಹಿಯಾರ್ಕಿ ದೇರ್. ಪ್ರೊಫೆಸರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅಸಿಸ್ಟೆಂಟ್ ಪ್ರೊಫೆಸರು, ಲೆಕ್ಚರರು, PG, ಜೂನಿಯರ್. ಅಲ್ಲಿ ಪ್ರೊಫೆಸರು, ಅಸಿಸ್ಟೆಂಟ್ ಪ್ರೊಫೆಸರು ಬರ್ತಾನೆ ಇರಲಿಲ್ಲ ಹಾಸ್ಪಿಟ್ಲಿಗೆ. ದೇ ವರ್ ಆಲ್ ಮ್ಯಾನೇಜ್ಡ್ ಬೈ ದಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಲೆಕ್ಚರರ್ ಆ್ಯಂಡ್ PGs. ಹಾಗಾಗಿ ಅವ್ರ ಮನೆಯಲ್ಲೇ ಇರ್ತಿದ್ರು. ಸೊ ಕೆಲವು ಕಾಂಪ್ಲಿಕೇಟೆಡ್ ಕೇಸಸ್ ಮಾತ್ರ ದೇ ಯೂಸ್ ಟು ಸಾರ್ಟ್ ಆಫ್ ವಿಡಿಯೋ ಕನ್ಸಲ್ಟೇಷನ್ ಆರ್ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ಅಥವಾ ಫೋನ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಸುಮ್ಮನೆ ಆಗ್ತಿದ್ರು. ಅದರಿಂದ ಏನಾಗಿದೆ, ಒಂದು ಬ್ಯಾಡ್ ಟ್ರೆಂಡ್ ಶುರು ಆಗಿಬಿಟ್ಟಿದೆ ಈಗ. ಬರೋದೇ ಇಲ್ಲ. ಸರ್, ನಾವು
ಇದು ಕೂಡ ವಾಯು ಮಾಲಿನ್ಯದ ಬಗ್ಗೆ ಕೂಡ ನಿರ್ಲಕ್ಷ್ಯದಿಂದ ಇದ್ವಿ. ಬರೀ ಪೇಪರ್ಗಳಲ್ಲಿ ಓದ್ತಾ ಇದ್ವಿ, ಚರ್ಚೆಗಳನ್ನು ಕೇಳಿಸ್ಕೊಳ್ತಾ ಇದ್ವಿ, ಪರಿಸರ ಮಾಲಿನ್ಯ ಅಂತ. ಸರ್ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ವಿಜ್ಞಾನ ಓದಿದಾಗ ಪ್ರಾಣವಾಯು, ಆಕ್ಸಿಜನ್ಗೆ ಪ್ರಾಣವಾಯು ಅನ್ನೋ ಒಂದು ಅದ್ಭುತವಾದ ಶಬ್ದ ಇತ್ತು. ಇವತ್ತು ನಮ್ಗೆ ಅರ್ಥ ಆಗ್ತದೆ ಪ್ರಾಣವಾಯು ನಮ್ಮ ಪ್ರಾಣಕ್ಕೆ ಎಷ್ಟು ಮುಖ್ಯ ಅಂತ. ಈ ಆಕ್ಸಿಜನ್ ಹಾಹಾಕಾರ ಎದ್ಬಿಟ್ಟಿದೆ ಇಡೀ ದೇಶ ತುಂಬ. ಆಕ್ಸಿಜನ್ ಪ್ರಾಣ. ಯಾರಾದ್ರು ಪ್ರಾಣಾಯಾಮ ಮಾಡ್ತಾನೆ, ಸುಮ್ಮನೆ ಅವ್ರು ನೋಡಿ ತಮಾಷೆ ಮಾಡ್ತಾ ಇದ್ವಿ, ಅವ್ನಿಗೇನು ಹುಚ್ಚು ಅಂತ ಅಂದ್ಬಿಟ್ಟು ಯೋಗ ಪ್ರಾಣಾಯಾಮ ಮಾಡ್ತಾನೆ ಅಂತ. ಪ್ರಾಣಾಯಾಮ, ಪ್ರಾಣವಾಯು ಎಷ್ಟು ಮುಖ್ಯ ಅನಿಸ್ತಾ ಇದೆ. ನೆಗ್ಲೆಕ್ಟೆಡ್ ಏರ್ ಪೊಲ್ಯೂಷನ್ ಆ್ಯಂಡ್ ಪೊಲ್ಯೂಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಲ್ ಥ್ರೂ. ತಾವೇನು ಹೇಳ್ತಾರೆ? ಅಲ್ಲ, ನಾವು ಒಂದು ವಿ ಮಸ್ಟ್ ಕಾನ್ಸಂಟ್ರೇಟ್ ಆನ್ ದೀಸ್ ನಾನ್ ಕೋವಿಡ್ ಡಿಸೀಸಸ್. ಪರ್ಟಿಕ್ಯುಲರ್ಲಿ ಇದು ಕೋವಿಡ್ ಕೇವಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದ ಅಲ್ಲ. ಇದು ನಾವು ಇದೀಗ ಈ ರೂಪಾಂತರಗೊಂಡಂಥ ಕೋವಿಡ್ ಏನಿದೆ, ನಾವು ಅಫ್ಕೋರ್ಸ್ ಇಟ್ ವಾಸ್ ನೋನ್ ಬಿಫೋರ್ ಆಲ್ಸೋ ಇನ್ ದ ಫಸ್ಟ್ ಫೇಸ್. ಇಟ್ ಅಫೆಕ್ಟ್ಸ್ ದ ಟೇಸ್ಟ್ ಬಡ್ಸ್, ಇಟ್ ಅಫೆಕ್ಟ್ಸ್ ದ ಸ್ಮೆಲ್. ಇನ್ಫ್ಯಾಕ್ಟ್ ಡಯಾಗ್ನೋಸ್ಟಿಕ್ ಅಂದರೆ ಇವತ್ತು ನನಗೆ ಜ್ವರ ಇದೆ, ಸ್ಮೆಲ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ, ಅಥವಾ ನನಗೆ ಟೇಸ್ಟ್ ಮಾಡ್ಲಿಕ್ಕೆ ಗೊತ್ತಾಗ್ತಾ ಇದ್ರೆ 100% ಯು ಕ್ಯಾನ್ ಸೇ ದಟ್ ಇಟ್ ಈಸ್ ಪಾಸಿಟಿವ್ ಕೊರೋನಾ ಪಾಸಿಟಿವ್. ಪಾಸಿಟಿವ್. ಮೊದಲೇನು ಮಾಡ್ತಾ ಇದ್ವಿ ನಾವು, ಇದೆಲ್ಲ ಬಂದ್ರೂ ನಾವು HR-CT ಮಾಡ್ತಾ ಇದ್ವಿ, CT ಸ್ಕ್ಯಾನ್ ಮಾಡಿ ಆವಾಗ ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸು ಅದು ಇದು ನೋಡಿ ಕೋವಿಡ್ ಸ್ಕೋರ್ ಮಾಡಿ ದೆನ್ ಇದು ಅಂತ ಹೇಳ್ತಾ ಇದ್ವಿ. ಈಗ ಇಟ್ ಈಸ್ ಕಮಿಂಗ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ನಾವು ದೇರ್ ಈಸ್ ಡಯರಿಯಾ ಅಂತ ಬರ್ಬೋದು, ದೇರ್ ಇಸ್ ಪೇನ್ ಅಬ್ಡಮನ್ ಇಂದ ಬರ್ಬೋದು, ಜ್ವರ ಬರ್ಬೋದು, ಜಸ್ಟ್ ನಿಶಕ್ತಿ ಇರ್ಬೋದು. ಈ ಥರದ ರೂಪಾಂತರಗೊಂಡ ಇದು ಬರ್ತಾ ಇದೆ. ಅಂದ್ರೆ ಅನದರ್ ಮೇಜರ್ ಪಾಯಿಂಟ್ ವಿಚ್ ಐ ವಾಂಟ್ ಟು ಸೇ ಇಸ್ RT-PCR ಟೆಸ್ಟ್ ಈಸ್ ಸ್ಟಿಲ್ ದಿ ಗೋಲ್ಡನ್ ರೂಲ್. ಬಟ್ ಈಗೇನಾಗ್ತಾ ಇದೆ, RT-PCR ಟೆಸ್ಟ್ ಫಸ್ಟ್ ಟೆಸ್ಟ್ ಮಾಡಿ ನೆಗೆಟಿವ್ ಬರುತ್ತೆ, ಯು ಆರ್ ವೆರಿ ಹ್ಯಾಪಿ. ಬಟ್ ಸಿಂಪ್ಟಮ್ಸ್ ಮತ್ತೆ ವಾಪಸ್ ಬರ್ತಾ ಇದೆ. ನೀವು 2ನೇ ಸರ್ತಿ ಮಾಡಿ ಮತ್ತು ನೆಗೆಟಿವ್ ಬರುತ್ತೆ, 3ನೇ ಸರ್ತಿ ಮಾಡಿದಾಗ ಪಾಸಿಟಿವ್ ಬರುತ್ತೆ. ಸೊ ಹಾಗಾಗಿ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿ ಹ್ಯಾವ್ ಟು ಈಗ ಇಸ್ರೇಲ್ನವರು ಒಂದು ಹೊಸ ಟೆಸ್ಟ್ನ ಕಂಡುಹಿಡಿದ್ದಾರೆ, ಅಂದರೆ ಸಲೈವಾಯಿಂದ ಮಾಡ್ತಕ್ಕಂಥದ್ದು. ಅದು ಎಷ್ಟರ ಮಟ್ಟಿಗೆ ಅದು RT-PCR ಟೆಸ್ಟ್ನ ಹಿಂದಕ್ಕಾಗುತ್ತೆ ಗೊತ್ತಿಲ್ಲ. ಬಟ್ ನಾವು ಇದೊಂದನ್ನೇ ನಂಬ್ಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಪ್ರತಿಯೊಬ್ಬರಿಗೂ CT ಸ್ಕ್ಯಾನ್ ಮಾಡಲಿಕ್ಕೂ ಆಗಲ್ಲ. ಯಾಕೆಂದರೆ ಒಂದು CT ಸ್ಕ್ಯಾನ್ ನಿನ್ನೆ ನನಗೆ ಯಾರೋ ಹೇಳ್ತಿದ್ರು, ಇಟ್ ಕಾಸ್ಟ್ ಅಬೌಟ್ 6,000 rupees ಅಂತ. CT ಸ್ಕ್ಯಾನ್ ನಾನು ಫಸ್ಟು ಇದು ಕೊರೋನಾ ಶುರು ಆದಾಗ ಇಟ್ ವಾಸ್ 1,500. ನಾವು ಭಾಳ ವೆಲ್ ನೋನ್ ಕೇಸ್ ಅಂತ ನಮ್ಮ ಇವರು ಮಾಜಿ ಪ್ರಧಾನಿ ದೇವೇಗೌಡರದ್ದೆ. ಅವರಿಬ್ಬರು ದಂಪತಿಗಳಿಬ್ಬರು ಅಡ್ಮಿಟ್ ಆದರು. ಅವರು ಶ್ರೀಮತಿ ಅವ್ರದ್ದು ಪಾಸಿಟಿವ್ ಬಂದತ್ತೆ, ಇವ್ರು ನೆಗೆಟಿವ್ ಬಂದಿತ್ತಂತೆ. ಬಟ್ CT ಸ್ಕ್ಯಾನಲ್ಲಿ ಇವ್ರಿಗೆ ಕರೋನಾ ಅಂತ ಸಾಬೀತು. ಆಮೇಲೆ ಪಾಸಿಟಿವ್ ಲಂಗ್ಸ್ ಅಲ್ಲಿ ಅವರಿಗೆ ಇನ್ಫೆಕ್ಷನ್ ತೋರಿಸಿತ್ತು ಅಂತ. ಎಸ್ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.